ಭಕ್ತಿ ತೋರೋ ಗಣಪ ನಿನ್ನ ಭಕ್ತರು ಬಂದಾರ. ಭಕ್ತಿ ತೋರೋ ಗಣಪ ನಿನ್ನ ಭಕ್ತರು ಬಂದಾರ. ಹೊರಗ ಬಂದು ನೋಡಬಾರ ಏನನ್ನ ತಂದಾರ. ಹೊರಗ ಬಂದು ನೋಡಬಾರ ಏನನ್ನು ತಂದಾರ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ನೋಡ್ರಿ. ಇವತ್ತು ನೋಡಿ ಹೀರೆಕಾಯಿ ಎಣ್ಗಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹಂಗಾದ್ರೆ ಇವತ್ತಿನ ಒಂದು ಲಾಗ್ ಏನಿದೆ ಅಂತ ಹೇಳಿ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಒಂದು ಸೇರಾಗುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಬಿಸಿದ ನೀರನ್ನು ಕಾಯಿಸ್ಕೊಂಡು ಜಿಗಟನ್ನು ಮಾಡ್ಕೊಳ್ತೀನಿ. ನೋಡ್ರಿ, ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ನಾನು. ಈ ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನಾನು ಈಗ ಇದು ಪೂರ್ತಿ ಚಳಮಳ ಅಂತ ಕಾಯ್ಬೇಕ್ರಿ, ಅಂದ್ರೆ ಜಿಗುಟ್ಟು ಚೆನ್ನಾಗಿ ಬರ್ತೈತಿ. ನೋಡಿರಿ, ನೀರು ಚಳಮಳ ಅಂತ ಕಾಯ್ತಾ ಇದೆ. ಇನ್ನೂ ಪೂರ್ತಿ ಕುದಿಸ್ಬೇಕಿದ್ದ ನೀರನ್ನು ಪೂರ್ತಿ ಹೊಯ್ದಾಡಬೇಕು. ನೀರು ಆ ಥರ ಬರೋವರೆಗೂ ನಾವು ನೀರನ್ನು ಕಾಯಿಸ್ಕೊಂಡ್ಬಿಟ್ಟು ಜೋಳದ ಹಿಟ್ಟಿಗೆ ಹಾಕ್ಕೋಬೇಕು. ನೋಡ್ರಿ, ಇವಾಗ ಕುದಿಯಾಕತ್ತೈತಿ. ಈ ನೀರನ್ನು ನಾನು ಜೋಳದ ಹಿಟ್ಟಿಗೆ ಹಾಕ್ಕೊಳ್ತೀನಿ. ಇವಾಗ ನೋಡ್ರಿ, ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಚಮಚ ತಗೊಂಡು ನಾವು ಎಣ್ಣೆಲ್ಲೇ ಕೈ ಆಡ್ಬೇಕು. ಇದನ್ನು ಗುಂಡಿ ಹೊಡಿಬಾರ್ದ್ರಿದು, ಮೆಲ್ಲಕ ಹಿರ್ಕೊಳ್ರಿ, ಇಲ್ಲಾಂದ್ರೆ ಕೈಗೆಲ್ಲ ಅಂಟ್ಬಿಡುತ್ತೆ ಮತ್ತು ಕೈಗೆ ಸುಟ್ಟೆ ಅಂದ್ರೆ ಮತ್ತೆ ತೊಂದರೆ ಆಗುತ್ತೆ. ಹಾಗಾಗಿ ಮೆಲ್ಲಕನ ನಾವು ಈ ಹಿಟ್ಟನ್ನು ಇದ್ರೊಳಗೆ ಕೈ ಆಡ್ಬೇಕ್ರಿ. ನೋಡ್ರಿ, ಇಷ್ಟ ಆತು. ಈಗ ಇದನ್ನು ಸ್ವಲ್ಪ ನೀರು ಫಸ್ಟ್ ಇದಕ್ಕಷ್ಟು ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಟ್ಟನ್ನು ಮಾಡ್ಕೊಂಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವೇನು ಚಪಾತಿ ಹಿಟ್ಟು ಮಾಡ್ತೀವಲ್ರಿ ಆ ಹದಕ್ಕೆ ಇದನ್ನು ಕೂಡ ಕಲಿಸ್ಕೋಬೇಕು. ನೋಡ್ರಿ, ಇಲ್ಲಿ ನೀರನ್ನು ತಗೊಂಡಿದ್ದೀನಿ ನಾದಲಿಕ್ಕೆ. ಇವಾಗ ನೋಡಿ, ಈ ಹಿಟ್ಟನ್ನು ನಾನು ನಾದ್ಕೊಳ್ತೀನಿ. ಜಿಗಟ್ಟು ಏನು ಹಾಕಿರ್ತಾವಲ್ರಿ ಅದ್ರ ಅಷ್ಟ ಕಲಿಸ್ಕೋಬೇಕ್ರಿ. ಆನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು. ನೋಡ್ರಿ, ಈಗ ರೊಟ್ಟಿ ಸುಡ್ಲಿಕ್ಕೆ ಹಿಟ್ಟು ಕೂಡ ರೆಡಿ ಆಯ್ತು ರೀ. ಈ ರೀತಿಯಾಗಿ ನಾವು ನಾದ್ಕೊಂಡ್ಬಿಟ್ಟು ರೊಟ್ಟಿಯನ್ನು ಮಾಡ್ಕೋಬೇಕ್ರಿ. ಇದೇನು ನೆನೆಯೋ ಅವಶ್ಯಕತೆ ಇಲ್ಲರಿ, ನಾವು ಹಿಂದೆನೇ ನಾದಿಟ್ಕೊಂಡು ರೊಟ್ಟಿಯನ್ನು ಮಾಡ್ಬೋದು. ನೋಡಿ, ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಕಾಣ್ತಿದೆಯಲ್ಲ. ಚಪಾತಿನ ಒಂದು ಹಿಟ್ಟಿನ ಹದಕ್ಕೆ ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕು. ಇವಾಗ ರೊಟ್ಟಿ ಮಾಡ್ತೀನಿ ರೀ. ನೋಡ್ರಿ, ಇವಾಗ ಜೋಳದ ಹಿಟ್ಟಿನ ಒಂದು ಕಲಿಸ್ಕೊಂಡೆ.
ಇವಾಗ ಈ ಥರ ಹಾಳೆಯನ್ನು ಸುತ್ಕೋಬೇಕು ಲತ್ತಿಗುಣಿಗೆ, ಅಂದರೆ ಹಿಡಿಯೋದಿಲ್ಲ. ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಬಿಟ್ಟು ನಾವು ಫಸ್ಟು ಒಂದು ಸರಿ ಸ್ವಲ್ಪ ಬಡ್ಕೋಬೇಕ್ರಿ, ಕೈಯಿಂದ ಬಡ್ಕೊಂಡು ಆ ನಂತರ ಲತ್ತಿರ್ಸ್ಕೋಬೇಕು. ಯಾಕಂದರೆ ಇವಾಗ ರೊಟ್ಟಿ ಸುಡೋರ ಕಡಿಮೆ ಆಗಿಬಿಟ್ರೆ ಎಲ್ಲರೂ ಲತ್ತಿ ಗುಣಿ ತೊಗೊಂಡು ಊದ್ತಾರೆ. ಹಾಗಾಗಿ ಸ್ವಲ್ಪ ಸೈಜ್ ದೊಡ್ಡದಾಗುವವರೆಗೂ ಈ ಥರ ಕೈಯಿಂದ ಬಡ್ಕೋಬೇಕ್ರಿ ರೊಟ್ಟಿನ. ಆನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ನಾವು ಉದ್ಕೊಳ್ತಾ ಹೋಗಬೇಕು. ನಾವು ಹಿಟ್ಟನ್ನು ಯಾವ ಸೈಜ್ ತೊಗೊಂಡಿರ್ತಲ್ಲ ಆ ಹಿಟ್ಟಿನ ಒಂದು ಇದಕ್ಕೆ ರೊಟ್ಟಿ ಆಗ್ತಾವೆ. ನೀವು ಜಾಸ್ತಿ ತೊಗೊಂಡ್ರೆ ದೊಡ್ಡವಾಗ್ತಾವೆ, ಸ್ವಲ್ಪ ತೊಗೊಂಡ್ರೆ ಸಣ್ಣವಾಗ್ತಾವೆ. ನಿಮಗೆ ದೊಡ್ಡ ಉದ್ದಕ್ಕೆ ಬರಿಲ್ಲ ಅಂದ್ರೆ ಸಣ್ಣ ಕೂಡ ಉದ್ಕೋಬೋದು ರೀ. ತುಂಬ ರುಚಿಯಾಗಿರ್ತಾರೆ ರೀ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದಿದ್ದು ರೊಟ್ಟಿ. ಆಮೇಲೆ ವೇಟ್ ಲಾಸನ್ನು ಕೂಡ ತುಂಬ ಬೇಗ ಆಗುತ್ತೆ ರೀ, ಯಾಕಂದ್ರೆ ಆಯಿಲ್ ಏನು ಇರೋದಿಲ್ವಲ್ಲ, ಹಾಗಾಗಿ ವೇಟ್ ಲಾಸನ್ನು ಕೂಡ ತುಂಬ ಚೆನ್ನಾಗಿ ಆಗ್ತೈತಿ. ಈ ರೀತಿ ಒಂದು ಆಹಾರವನ್ನು ತಿನ್ನೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಓದ್ತಾ ಇದ್ದೀನಿ ಅಂತ ಹೇಳಿ, ಒಟ್ಟು ಹರಿಯಂಗಿಲ್ಲ ರೀ. ಇವಾಗ ನೋಡ್ರಿ ಇದನ್ನು ಬೇಯಿಸ್ಕೋಬೇಕು. ಮತ್ತು ನೋಡ್ರಿ ಎರಡನೇ ರೊಟ್ಟಿಯನ್ನು ನಾನು ಲಟ್ಟಿಸ್ತಾ ಇದ್ದೀನಿ. ಇವಾಗ ಒಲೆ ಮೇಲೆ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಬೇಯಿಸಿಟ್ಕೊಂಡಿದ್ದಲ್ಲ ಆ ರೊಟ್ಟಿಯನ್ನು ಕೂಡ ನಾನು ಇವಾಗ ಹಂಚಲ್ಲಿ ಬೇಯಿಸ್ಕೊಳ್ತೀನಿ ರೀ. ಇವಾಗ ನೋಡ್ರಿ ಕಟ್ಟಿಗೆ ಒಲೆ ಮೇಲೆ ನಾನು ಹಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡ್ರಿ ರೊಟ್ಟಿ ಬೇಯಿಸ್ತೀನಿ ಯಾವ ರೀತಿ ಅಂತ ಹೇಳಿ. ಈ ರೀತಿಯಾಗಿ ರೊಟ್ಟಿಯನ್ನು ಹಾಕಿಬಿಟ್ಟು ನಾವು ಸ್ವಲ್ಪ ನೀರನ್ನು ಹಚ್ಕೋಬೇಕ್ರಿ. ಯಾಕಂದ್ರೆ ಹಿಟ್ಟಿನ ಭಾಗ ಏನಿರ್ತೈತಲ್ಲ ಅದು ಬೆಳ್ಳಗಾಗ್ತೈತಿ ನೀರು ಹಚ್ಚಿಲ್ಲ ಅಂದ್ರೆ. ಈ ರೀತಿ ನೀರು ಹಚ್ಚೋದ್ರಿಂದ ಆ ಹಿಟ್ಟಿನ ಅಂಶ ಕಡಿಮೆ ಆಗ್ತೈತಿ, ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಕಾಣ್ತೈತ್ರಿ. ನೋಡ್ರಿ ಇಷ್ಟು ಹಿಟ್ಟು ನಾದಿ ಇಟ್ಕೊಂಡಿದ್ದೇನೆ ನಾನು. ಇವಾಗ ಇಷ್ಟು ಹಿಟ್ಟನ್ನು ರೊಟ್ಟಿ ಮಾಡ್ತೀನಿ ರೀ. ಇದೇ ರೀತಿಯಾಗಿ ನಾನೇನು ತೋರಿಸಿದ್ನಲ್ಲ ಅದೇ ಪ್ರೊಸೀಜರಲ್ಲಿ ನೀವು ರೊಟ್ಟಿಯನ್ನು ಮಾಡಿಕೊಡ್ರಿ. ನೋಡಿ ಇವಾಗ ಬೇಯ್ತಾ ಇದೆ ರೊಟ್ಟಿ. ಒಲೆ ಉರಿ ತುಂಬ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ಹಸಗೆ ಬೆಂದ್ಬಿಡ್ತಾವೆ, ರೊಟ್ಟಿ ಕೂಡ ಟೇಸ್ಟ್ ಆಗಲ್ಲ. ಇದೇ ರೀತಿಯಾಗಿ ನಾವು ಕಟ್ಟಿಗೆ ಒಲೆ ಮೇಲೆ ರೀ ಮಾಡೋದು ಅಡುಗೆನ. ಏನಪ್ಪ ಅಲ್ಲೇ ಸ್ವಲ್ಪ ಒಗ್ಗರಣೆ ಅಂತದೇನಿದ್ರೆ ಗ್ಯಾಸ್ ಮೇಲೆ ಮಾಡ್ಕೊತೀವಿ, ಉಳಿದಿದ್ದೆಲ್ಲ ಒಲೆ ಮೇಲೆ ಮಾಡ್ತೇವೆ ನೋಡ್ರಿ ನಾವು ಕಟ್ಟಿಗೆ ಒಲೆ ಮೇಲೆ. ಇವಾಗ ಇಷ್ಟು ರೊಟ್ಟಿನೂ ಕೂಡ ಇದೇ ರೀತಿಯಾಗಿ ಮಾಡಿ ಇಟ್ಕೊತೀನಿ ರೀ ನಾನು. ಈಗ ನೋಡ್ರಿ ನಾನು ಎರಡನೇ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಬಡಿದು ಮಾಡ್ಬೋದು ರೀ, ತುಂಬ ಚೆನ್ನಾಗಿ ಬರ್ತಾವೆ ನೋಡ್ರಿ. ಇವಾಗ ಬಡಿತಿದ್ದೆ ನೋಡ್ರಿ, ಇದನ್ನ ಕೈಯಿಂದನೇ ಮಾಡಾಕತ್ತಿದ್ದೀನಿ. ಈ ರೀತಿಯಾಗಿ ಬಡ್ದು ಕೂಡ ಇವು ಅಂಕರು ತುಂಬ ರುಚಿ ಆಗ್ತವೆ ಬಡ್ದು ಮಾಡೋದ್ರಿಂದ.
ನೋಡಿದ್ರಲ್ಲ ರೀ ರೊಟ್ಟಿ ಮಾಡೋದನ್ನ ಯಾವ ರೀತಿ ಅಂತ ಹೇಳಿ. ನಾವು ನೋಡ್ರಿ ದಿನಂಪ್ರತಿ ಇದೇ ರೀತಿ ರೊಟ್ಟಿ ಮಾಡೋದು. ದಿನವಿಡೀ ನಮ್ಗೆ ರೊಟ್ಟಿ ಬೇಕೇ ಬೇಕ್ರಿ. ಹಾಗಾಗಿ ಪ್ರತಿನಿತ್ಯನೂ ಕೂಡ ನಾವು 3 ಹೊತ್ತಿಗೂ ಕೂಡ ರೊಟ್ಟಿನೇ ಉಪಯೋಗ ಮಾಡ್ತೀವಿ. ಮೇಲೆ ಸ್ವಲ್ಪ ರೈಸನ್ನು ಊಟ ಮಾಡ್ತೀವಿ. ರೊಟ್ಟಿ ಅನ್ನ ಜಾಸ್ತಿ ಊಟ ಮಾಡಲ್ಲ ನಮ್ಮ ಒಂದು ಹಳ್ಳಿಗಳ ಸೈಡು. ಹಾಗಾಗಿ ಪ್ರತಿನಿತ್ಯ ನಾವು ರೊಟ್ಟಿನೇ ಮಾಡೋದು. ಏನೋ ಹಬ್ಬ ಈ ಥರ ಇದು ಇದ್ರಷ್ಟೇ ನಾವು ಸ್ವಲ್ಪ ಜಾಸ್ತಿನೇ ರೊಟ್ಟಿ ಮಾಡಿ ಇಟ್ಕೊಂಡಿರ್ತೀವಿ. ಹಾಗಾಗಿ ಇವಾಗ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೀವಿ ರೀ. ಇದ್ರ ಜೊತೆಗೆ ಏನು ಮಾಡಕತ್ತಾರೆ ಅಂತ ಗೊತ್ತೇನ್ರಿ ನಿಮಗೆ? ನಾನಿವತ್ತು ಹೀರಿಕಾಯಿ ಎಣ್ಗಾಯನ ಮಾಡ್ತಾ ಇದ್ದೇನೆ ರೀ. ಅದು ಸ್ಪೆಷಲ್ ಆಗಿ ಹೆಂಗಪ್ಪ ಅಂತ ಹೇಳಿದೆ ಅಂದ್ರೆ, ಮಾಮೂಲಾಗಿ ಎಲ್ಲರ ಮನೆಗೂ ಮಾಡ್ತಾರೆ ಹೀರಿಕಾಯಿ ಎಣ್ಗಾಯನ. ಆದ್ರೆ ನಾನಿಲ್ಲಿ ಶೇಂಗಾ ಬೀಜವನ್ನು ಉಪಯೋಗಿಸ್ಕೊಂಡು ಒಂದು ಹೀರಿಕಾಯಿ ಎಣ್ಗಾಯನ ಮಾಡ್ತಾ ಇದ್ದೇನೆ ರೀ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ ರೀ, ಯಾವ ರೀತಿ ಮಾಡೋದು ಅಂತ ಹೇಳಿ. ಜೋಳದ ರೊಟ್ಟಿ ಹೀರಿಕಾಯಿ ಎಣ್ಗಾಯಿ ಪಲ್ಯ ತಿಂದ್ಬಿಟ್ರೆ 2 ತಿನ್ನೋರು ಒಂದು 4-5 ರೊಟ್ಟಿ ತಿಂದಿರ್ತಾರೆ ನೋಡ್ರಿ. ಮೇಲೆ ರೈಸ ಕೇಳಲ್ಲ. ದಿನಾನು ಇದನ್ನ ಮಾಡಿದ್ರು ಊಟ ಮಾಡ್ತೇವೆ ಅನ್ನಂಗೆ ಆಗ್ತೈತ್ರಿ. ಅದು ಪಲ್ಯ ತುಂಬ ಟೇಸ್ಟಿ ಆಗ್ತೈತ್ರಿ. ಅದ್ರ ಶೇಂಗಾ ಬೀಜವನ್ನು ಹಾಕೊಳ್ತೇವಲ್ರಿ, ಹೀಗಾಗಿ ತುಂಬ ಟೇಸ್ಟಿ ಆಗಿರ್ತೈತಿ. ಬನ್ರಿ ಹಿಂಗಾರ ಅದು ಹೀರಿಕಾಯಿ ಎಣ್ಗಾನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನೀವು ಕೂಡ ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಹೆಂಗೆ ಆಕೈತಿ ಅಂತ ಹೇಳಿ. ತುಂಬ ರುಚಿಯಾಗಿರ್ತೈತಿ. ನಿಮ್ಗೆ ದೋಸೆ ಜೊತೆಗೆ ಮತ್ತು ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ, ಪ್ರತಿಯೊಂದು ಊಟದಲ್ಲೂ ಕೂಡ ನೀವು ಹೀರಿಕಾಯನ್ನ ಉಪಯೋಗ ಅಂದ್ರೆ ಪಲ್ಯನ ಮಾಡಿಕೊಂಡು ನೀವು ಊಟ ಮಾಡ್ಬೋದ್ರಿ. ನಾವು ಅದಕ್ಕೆ ಇನ್ನೊಂದು ಸ್ಪೆಷಲಾಗಿ ಗುರಾಳ ಪುಡಿಯನ್ನು ಹಾಕ್ತೀವಿ. ಹಾಗಾಗಿ ತುಂಬ ರುಚಿ ರೀ. ಅದರೊಳಗೆ ಪ್ರೋಟೀನ್ ಜಾಸ್ತಿ ಇರ್ತೈತಿ ಗುರಾಳ ಪುಡಿ ಒಳಗೆ. ಹಾಗಾಗಿ ನಾವು ಪ್ರತಿನಿತ್ಯ ಒಂದು ಇದನ್ನು ಗುರಾಳ ಪುಡಿಯನ್ನು ಹಾಕ್ಕೊಳ್ತೀವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ನೋಡಿ ನಾನು ಹೀರಿಕಾಯಿ ಎಣ್ಗಾಯಿ ಮತ್ತು ಜೋಳದ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತೇನೆ ರೀ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ನೋಡ್ರಿ. ಇವತ್ತು ನೋಡಿ ಗಣೇಶ ಚತುರ್ಥಿ ಅಲ್ವಾ, ಎಲ್ಲರೂ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಗಣೇಶನನ್ನು ಕುಡಿಸೋದಿಲ್ಲ. ಹಾಗಾಗಿ ಎಲ್ಲರಿಗೂ ಒಂದು ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ರೀ. ಹೀರಿಕಾಯಿ ಎಣ್ಗಾಯಿ ಮಾಡ್ಲಿಕ್ಕೆ ನಾನಿಲ್ಲಿ ಶೇಂಗಾ ಬೀಜವನ್ನ ತಗೊಂಡಿದ್ದೇನೆ. ಇವನ್ನ ಹುರ್ಕೋಬೇಕು. ಆ ನಂತರ ಹಸಿ ಮೆಣಸಿನ್ಕಾಯಿ, 3-4 ಬೆಳ್ಳುಳ್ಳಿ, ಒಂದು ಟೊಮೆಟೊ ಹಣ್ಣು, ಹಾಗೆ 2 ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಲವಂಗ ಮತ್ತು ಏಲಕ್ಕಿಕಾಯನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಇಷ್ಟು ಹಾಕೋಣದಿಲ್ರಿ, 2 ಏಲಕ್ಕಿಕಾಯಿ, ಲವಂಗ ತಗೊಳ್ತೀನಿ. ಇವಾಗ ನೋಡ್ರಿ ಶೇಂಗಾ ಬೀಜವನ್ನು ನಾನು ಒಲೆ ಮೇಲೆ ಹುರಿತಾ ಇದ್ದೀನಿ. ರೊಟ್ಟಿಗೆ ಹಂಚೇನು ಇಟ್ಟಿರ್ತಾವಲ್ರಿ, ಅದ ಒಲೆ ಮೇಲೆ ನಾನೀಗ ಶೇಂಗಾ ಬೀಜವನ್ನು ಹುರ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇಷ್ಟು ಹುರಿದಿವೆ. ಇವು ಹುರಿದಾದ ನಂತರ ನಾವು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ತುಂಬ ಚೆನ್ನಾಗಿ ಆಗ್ತೈತ್ರಿ ಶೇಂಗಾ ಬೀಜವನ್ನು ಹಾಕಿ ಮಾಡೋದ್ರಿಂದ ಹೀರಿಕಾಯಿ ಎಣ್ಗಾಯಿ. ಹಾಗೆ ನೋಡ್ರಿ ನಾನಿಲ್ಲಿ ಹಸಿ ಮೆಣಸಿಕಾಯಿನ ಏನು ತೋರಿಸಿದ್ನಲ್ಲ ಅದನ್ನು ಕೂಡ ನಾನಿವಾಗ ಹುರ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಶೇಂಗಾ ಬೀಜ ತಣ್ಣಗಾಗಲಿಕ್ಕೆ ಕೈ ಬಿಟ್ಟಿದ್ದೀನಿ. ಲವಂಗ, ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ನೋಡ್ರಿ ಇವಾಗ ಶೇಂಗಾ ಬೀಜ ಹುರಿದು ಇಟ್ಕೊಂಡಿದ್ನಲ್ಲ, ಈ ಥರ ಸಿಪ್ಪಿನ ತೆಗಿಬೇಕ್ರಿ. ಇದನ್ನ ಅಂದ್ರೆ ಪಲ್ಯ ತುಂಬ ಚೆನ್ನಾಗಿ ಕಾಣ್ತೈತಿ ಮತ್ತು ತುಂಬ ರುಚಿನೂ ಆಗ್ತೈತ್ರಿ. ಹಾಗಾಗಿ ಈಗ ಇವು ಶೇಂಗಾ ಸಿಪ್ಪಿನ ತಕ್ಕೋಬೇಕ್ರಿ ನಾವು. ಇವಾಗ ನೋಡ್ರಿ ನಾನು ಹಂಚಲ್ಲಿ ಏನು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ನಲ್ಲ ಅವನು ಕೂಡ ಹುರಿದು ಈಗ ಇದನ್ನು ಕೂಡ ನಾವು ಮಿಕ್ಸಿ ಮಾಡ್ಕೋಬೇಕ್ರಿ. ನಾವು ಅಷ್ಟು ನಾವೇನು ಹುರಿದು ಇಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಒಂದು ಜಾರ್ ಹಾಕ್ಕೊಂಡು ಮಿಕ್ಸಿಯನ್ನು ಮಾಡಿಟ್ಕೋಬೇಕು. ಇದು ಸ್ವಲ್ಪ ಮೆತ್ತಗಾಗುವವರೆಗೂ ಹುರಿಬೇಕ್ರಿ. ಒಂದು ಸ್ವಲ್ಪ ಎಣ್ಣೆನೂ ಬೇಕಾದ್ರೆ ಹಾಕ್ಬೋದು, ಇಲ್ಲಿಕ್ರೆ ಹಾಕ್ಲಿಕ್ಕರೂ ನಡಿತೈತಿ. ಆನಂತರ ನಾವು ಪಲ್ಯಕ್ಕೆ ಏನು ಹಾಕ್ತೇವಲ್ಲ ಅದಕ್ಕೆ ನಾನು ಎಣ್ಣೆ ಹಾಕ್ಲ್ದಂಗೆ ಹುರ್ಕೊಂಡೇನ್ರಿ. ಇವಾಗ ನೋಡ್ರಿ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ, ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೋಡ್ರಿ ಹಸಿ ಮೆಣಸಿನ್ಕಾಯನ್ನು ಕೂಡ ಹುರ್ಕೊಂಡೆ. ಇವಾಗ ಬೆಳ್ಳುಳ್ಳಿನೂ ಮತ್ತೊಂದೆರಡು ಹಾಕೋತೀನಿ. ಇವು ಕೂಡ ಹುರಿದ್ವಿ. ಇವಾಗ ಮಿಕ್ಸಿ ಮಾಡ್ಕೊಂಬರ್ತೇನೆ ರೀ. ಶೇಂಗಾ ಬೀಜ, ಟೊಮೆಟೊ ಹಣ್ಣು, ಇವನ್ನೆಲ್ಲ ಏನು ಹುರ್ಕೊಂಡಿದ್ದೀನಲ್ಲ ಅವನ್ನೆಲ್ಲವನ್ನು ಹಾಕಿದ್ದೀನಿ. ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದನ್ನು ಸಣ್ಣಗೆ ರುಬ್ಕೋಬೇಕ್ರಿ. ಆ ನಂತರ ಉಪ್ಪನ್ನು ನೋಡಿ ಮತ್ತಷ್ಟು ಬೇಕಾದ್ರೆ ಹಾಕ್ಬೋದು ರುಚಿಕಟ್ಟಾಗಿ. ಇಲ್ಲಿ ನೋಡಿ ಹೀರಿಕಾಯಿನ ನಾನು ತೊಳೆದ್ಬಿಟ್ಟು ಹೆರ್ಕೊಂಡು ಈಗ 4 ಭಾಗ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನೀವು ಕೂಡ
ಸೇಮ್ ಪಲಾವ್ ಮಾಡ್ಬೇಕ್ರಿ. ನೋಡ್ರಿ 4 ಭಾಗ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಏನು ಬದನೆಕಾಯಿನ 4 ಭಾಗ ಮಾಡ್ತೇವಲ್ರಿ ಅದೇ ಥರನ ಇದನ್ನು ಕೂಡ ನಾವು 4 ಭಾಗ ಮಾಡಿ ಹೆಚ್ಚಿಟ್ಕೋಬೇಕ್ರಿ. ಇವಾಗ ಮಸಾಲೆನ ರುಬ್ಕೊಂಬಂದೆ ನಾನು ಹೀರಿಕಾಯಿ ಎಣ್ಗಾಯಿಗೆ ತುಂಬಲಿಕ್ಕೆ. ಈಗೇನು ನಾವು ರುಬ್ಬಿದಂಥ ಮಸಾಲೆ ಏನೈತಲ್ರಿ, ಈ 4 ಭಾಗ ಮಾಡಿ ಏನು ಹೀರಿಕಾಯಿ ಹೆಚ್ಕೊಂಡಿರ್ತೇವಲ್ಲ ಅದ್ರೊಳಗೆ ನಾವು ಈ ಮಸಾಲೆನ ತುಂಬ್ಕೋಬೇಕ್ರಿ. ಪ್ರತಿಯೊಂದನ್ನು ನಾವು ಈ ಥರನೇ ತುಂಬಿಟ್ಕೋಬೇಕು. ಎಲ್ಲ ಕಾಯಿಗಳನ್ನು ಕೂಡ ಇದೇ ರೀತಿಯಾಗಿ ತುಂಬಿಟ್ಕೋಬೇಕು. ನೋಡ್ರಿ ಇಲ್ಲಿ ತುಂಬಿಟ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಡಬೇಕ್ರಿ. ಎಣ್ಣೆ ಕಾದ ನಂತರ ಅದರಲ್ಲಿ ಹೀರಿಕಾಯಿನ ನಾವೇನು ತುಂಬಿಟ್ಕೊಂಡಿದ್ದಿಲ್ಲೋ ಆ ಎಲ್ಲ ಒಂದು ಹೀರಿಕಾಯನ್ನು ಎಣ್ಣೆಯಲ್ಲಿ ಬಾಡಿಸ್ಬೇಕು. ನಾವು ಅರಿಶಿಣವನ್ನು ಫಸ್ಟೇ ಹಾಕ್ಕೊಂಡಿದ್ವಿ, ಆನಂತರ ಏನು ಹಾಕ್ಕೊಳೋದು ಬೇಡ, ಸಾಕು ಇಷ್ಟೇ ಸರಿ ಅನಿಸುತ್ತೆ. ನೋಡ್ರಿ ಇವಾಗ ಎಲ್ಲ ಹೀರಿಕಾಯಿನ ನಾನು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಬಾಡಿಸ್ತೇನೆ ರೀ. ಎಣ್ಣೆ ಒಳಗೆ ಈ ಹೀರಿಕಾಯಿನ ಸ್ವಲ್ಪ ಕೈಯಾಡಿಸ್ತಾನೆ ಒಂದು ಚಮಚದಿಂದ. ಆನಂತರ ಇದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದಾದ ನಂತರ ಇದಕ್ಕೇನು ರುಬ್ಬಿದಂಥ ಒಂದು ಮಸಾಲೆ ಏನಿತ್ತಲ್ರಿ, ಆ ಒಂದು ರುಬ್ಬಿದಂಥ ಮಸಾಲೆನೂ ಕೂಡ ಇದಕ್ಕೆ ಹಾಕ್ಕೊಳ್ತೇನೆ ರೀ. ನೋಡಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಇದಕ್ಕೆ ಸ್ವಲ್ಪ ನಾವು ಇದನ್ನು ಕೈಯಾಡಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿದೆ ಅಂದ್ರೆ ತೀರ ಗಟ್ಟಿ ಆಗ್ತೈತಿ. ಹಾಗಾಗಿ ಸ್ವಲ್ಪ ನೀರನ್ನು ನಾವಿಲ್ಲಿ ಹಾಕ್ಕೋಬೇಕು. ನೋಡಿ ಈಗೇನು ಮಸಾಲೆ ಏನು ಹಾಕಿದ್ವಲ್ಲ ಅದನ್ನು ತೊಳೆದ್ಬಿಟ್ಟು ಅದೇ ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪು ನಾನು ಫಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೆ. ಇವಾಗ ನೀವೇನು ಮಾಡಬೇಕು, ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕ್ರಿ. ನೋಡ್ರಿ ಇಷ್ಟು ತೆಳ್ಳಗಾಯ್ತು. ಇದು ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ಎಲ್ಲದ್ರ ಜೊತೆಗೂ ಕಾಂಬಿನೇಷನ್ ಆಗ್ತೈತಿ. ಸ್ವಲ್ಪ ಆಗ ಬೆಲ್ಲನ ಹಾಕ್ಕೋಬೇಕ್ರಿ. ತುಂಬ ರುಚಿಯಾಗಿರ್ತೈತಿ ಬೆಲ್ಲವನ್ನು ಹಾಕೋದ್ರಿಂದ. ಹಸಿಮೆಣ್ಸಿಗೆ ಏನು ಹಾಕಿರ್ತಾವಲ್ರಿ ತುಂಬ ಟೇಸ್ಟ್ ಅನಿಸ್ತೈತಿ. ಮೇಲೆ ಸ್ವಲ್ಪ ಗುರಳ್ ಪುಡಿನ ಹಾಕೊಳ್ತೇನೆ, ಅಂದ್ರೆ ಉಚ್ಚಳ ಪುಡಿ ಏನಂತಾರಲ್ರಿ ಅದನ್ನ ಹಾಕೊಳ್ತೇನೆ. ನಾವು ಪ್ರತಿನಿತ್ಯ ಈ ಒಂದು ಉಚ್ಚಳ ಪುಡಿಯನ್ನು ನಾವು ಉಪಯೋಗ ಮಾಡ್ತೇವೆ ನೋಡ್ರಿ. ಇವಾಗ ನೋಡ್ರಿ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ, ಈಗ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ. ಹಾಗಾಗಿ ಇನ್ನೂ ಸ್ವಲ್ಪ ಉಪ್ಪನ್ನು ನಾನು ಇಲ್ಲಿ ಹಾಕೊಳ್ತಾ ಇದ್ದೇನೆ. ಅಂದ್ರೆ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಸೇರಿಸ್ಕೋಬಹುದು. ಇವಾಗ ನೋಡಿ ಇಷ್ಟ ಆಯ್ತಿದ್ದು. ಇವಾಗ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕ್ರಿ ಇದನ್ನ. ನೋಡ್ರಿ ಎಷ್ಟು ಚಂದ ಪಳ 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 ಅಂತ ಕುದಿತೈತಿ. ಇವಾಗ ನೋಡ್ರಿ ಇದು ಹೀರಿಕಾಯಿ ಎಣ್ಗಾಯಿ ರೆಡಿ ಆಯ್ತು ನೋಡ್ರಿ. ಈಗ ನೋಡ್ರಿ ಹೆಂಗೆ ಕಾಣಿಸ್ತೈತೆ ಅಂತ ಹೇಳಿ ನೀವು ಕೂಡ ಹಂಗಾರ ಟ್ರೈ ಮಾಡಿ ಯಾವ ರೀತಿ ಆಗೈತೆ ಅಂತೇಳಿ ಹೇಳ್ರಿ. ನೋಡ್ರಿ ಇವಾಗ ಬಿಸಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆಗೆ ಹೀರಿಕಾಯಿ ಎಣ್ಗಾಯಿ ಪಲ್ಯ ಸಿದ್ಧ ಆಯ್ತ್ರಿ ತಿನ್ಲಾಕ. ನೋಡ್ರಿ ಈಗ ನಮ್ಮ ಬರತ್ ಊಟಕ್ಕೆ ಬಂದಂದನ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡಕತ್ತದ ಮನಿ. ಊಟ ಮಾಡ್ಬರಿ ಕರ್ಯಾಕತ್ತ ನೋಡ್ರಿ, ಊಟ ಮಾಡಕ್ ಕರ್ಯಾಕತ್ತ ನಮ್ಮ ಬರತ್ತ. ಹಿಂಗ ನೋಡ್ರಿ ನಮ್ಮ ಹಳ್ಳಿಗಳ ಸೈಡ್ ನಾವು ದಿನಾನ ನಾಷ್ಟಾದ ತಲೆ ಕೆಡ್ಸ್ಕೊಂಡಂಗಿಲ್ಲ. ಬೆಳಗ್ಗೆ ಎದ್ದು ಬಿಟ್ಲೆ ಬಿಸಿ ಬಿಸಿ ರೊಟ್ಟಿ, ಈಗ ಒಂಥರ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಸುಟ್ಟು ಕೊಡ್ತಾವ್ರಿ. ಹಂಗಾಗಿ ಬಿಸಿ ಬಿಸಿ ರೊಟ್ಟಿ ತಿಂತಾರ. ಹೊಟ್ಟೆ ತುಂಬ್ತೈತ್ರಿ. ಯಾಕೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದ್ರಿ. ದಿನಂಪ್ರತಿ ನಾಷ್ಟ ತಿನ್ನೋದ್ರಿಂದ ಸ್ವಲ್ಪ ಆಯಿಲ್ ಫುಡ್ ಆಕೈತಲ್ಲ, ಹಾಗಾಗಿ ಈ ಥರ ಒಂದು ಬಿಸಿ ರೊಟ್ಟಿಯನ್ನು ಮಾಡಿದ್ರು ಕೂಡ ತುಂಬ ಟೇಸ್ಟ್ ಅನ್ಸತ್ರಿ. ನೋಡ್ರಿ ನಮ್ಮ ಬರತ್ತಿ ಊಟ ಮಾಡಕತ್ತ ನಾನು. ನೋಡ್ರಿ ಚಲೋ ಆಗೈತೆ ಹೀರಿಕಾಯಿ ಎಣ್ಗಾಯಿ. ಇವತ್ತು ಗಣೇಶನ ಹಬ್ಬ ಇರೋದ್ರಿಂದ ಎಲ್ಲೆಡೆ ಒಂದು ಗಣೇಶದ ಒಂದು ಸಂಭ್ರಮದಲ್ಲಿ ಇದಾರ್ರಿ ಎಲ್ಲರೂ. ಹಾಗಾಗಿ ಒಂದೆರಡು ಸಾಲು ಗಣೇಶನ ಹಾಡನ್ನು ಹಾಡ್ತೀನಿ. ಭಕ್ತಿ ತೋರೋ ಗಣಪ ನಿನ್ನ ಭಕ್ತರು ಬಂದಾರ, ಭಕ್ತಿ ತೋರೋ ಗಣಪ ನಿನ್ನ ಭಕ್ತರು ಬಂದಾರ, ಹೊರಗ ಬಂದು ನೋಡಬಾರ ಏನನ್ನ ತಂದಾರ, ಹೊರಗ ಬಂದು ನೋಡಬಾರ ಏನನ್ನು ತಂದಾರ. ಭಕ್ತರು ಬಂದೇವಿ ನಿನ್ನ ಭಕ್ತರು ಬಂದೇವಿ, ಭಕ್ತರು ಬಂದೇವಿ ಬಾರೋ ನಮ್ಮ ಭಕ್ತಿಯನ್ನು ತೋರೋ, ಭಕ್ತರು ಬಂದೇವಿ ಬಾರೋ ನಮ್ಮ ಭಕ್ತಿಯನ್ನು ತೋರೋ, ಭಕ್ತಿ ತೋರೋ ಗಣಪ ನಿನ್ನ ಭಕ್ತರು ಬಂದಾರ,
ಹೊರಗ ಬಂದು ನೋಡಬಾರ ಏನೇನ ತಂದಾರ, ಹೊರಗ ಬಂದು ನೋಡಬಾರ ಏನೇನ ತಂದಾರ. ಕಾಯನು ತಂದೇವಿ ನಿನಗ ಕಾಯನು ತಂದೇವಿ, ಕಾಯನು ತಂದೇವಿ ಬಾರೋ ನಮ್ಮ ತಾಯಿ ಕಾಪಾಡಿ ನೋಡೋ, ಕಾಯನು ತಂದೇವಿ ಬಾರೋ ನಮ್ಮ ತಾಯಿ ಕಾಪಾಡಿ ನೋಡೋ. ಭಕ್ತಿ ತೋರೋ ಗಣಪ ನಿನ್ನ ಭಕ್ತರು ಬಂದಾರ, ಹೊರಗ ಬಂದು ನೋಡಬಾರ ಏನೇನ ತಂದಾರ, ಹೊರಗ ಬಂದು ನೋಡಬಾರ ಏನೇನ ತಂದಾರ. ನಾವು ದಿನಂಪ್ರತಿ ಹಿಂಗೆ ನೋಡ್ರಿ ಒಟ್ಟು ಹಾಡು ಹೇಳ್ಕೊಂತಾನೆ ಕೆಲಸ ಮಾಡ್ತಿರ್ತೀವಿ. ಅದೊಂದು ಏನೋ ಬೇಜಾರು ಕಳಿತೈತಿ. ಕೆಲಸದ ಮೇಲೆ ಕೆಲಸನೂ ಕೂಡ ಬೇಗ ಬೇಗ ಆಗ್ತೈತ್ರಿ. ನೋಡಿದ್ರಲ್ಲ ರೀ ರೊಟ್ಟಿ ಮಾಡೋದನ್ನ ಯಾವ ರೀತಿ ಅಂತ ಹೇಳಿ. ನಾವು ಇವತ್ತಿನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ಎಲ್ಲರಿಗೂ ಧನ್ಯವಾದಗಳು. ಫ್ರೆಂಡ್ಸ್ ನೋಡಿ, ಬೆಳಗ್ಗೆ ಇವತ್ತು ತಿಂಡಿಗೆ ಇಡ್ಲಿನ ಮಾಡ್ತಾ. ಇದು ಮುಂಡ್ರಿಗಿ ತಾಲೂಕು ಸಿಂಗ್ಟಾಲೂರು. ಇಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಪಾರ್ಕ್ನಲ್ಲೇ ಒಂದು ದೇವಸ್ಥಾನವನ್ನು ಉದ್ಭವ ಮಾಡಿದ್ದಾರೆ. ಎಲ್ಲವನ್ನು ಪ್ರತಿಯೊಂದನ್ನು ಮಣ್ಣಲ್ಲೇ ಮಾಡಿದ್ದಾರೆ. ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ನೋಡಿ, ನಮ್ಮ ಆಂಟಿ ಊರಿಗೆ ಬಂದಿದ್ದೇವೆ. ಇದು ಅವ್ರ ಮನೆ. ನೋಡಿ, ಗುಡ್ಡ ಅಂಗರು ತುಂಬ ಚೆನ್ನಾಗಿದೆ. ಇಲ್ಲಿ ಸಾಲ ಪ್ಯಾನ್ಗಳು ಕಾಣ್ತಿವೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಅದರ ಬೆಳಗ್ಗೆ ಇದರಲ್ಲಿ ವಾಕ್ ಮಾಡಿದ್ರಂಕರು ಮನಸ್ಸೆಲ್ಲ ತುಂಬ ಖುಷಿ 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 ಅನಿಸುತ್ತೆ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಫ್ರೆಂಡ್ಸ್ ನೋಡಿ, ಬೆಳಗ್ಗೆ ಇವತ್ತು ತಿಂಡಿಗೆ ಇಡ್ಲಿಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಇಡ್ಲಿಯನ್ನು ಮಾಡಿಟ್ಟಿದ್ದೀನಿ. ಇಲ್ಲಿ ಚಟ್ನಿ ಮಾಡಿಟ್ಟಿದ್ದೇವೆ. ಇಲ್ಲಿ ಇನ್ನೂ ಇದೇ ಮಾಡಾಕತ್ತಿದ್ದೀನಿ. ಹಾಗೆಯೇ ಇಲ್ಲಿ ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ. ಇಲ್ಲಿ ನೋಡಿ, ಬೇಳೆ ಕೊಬ್ಬರಿ ಎಲ್ಲವನ್ನು ಮಿಕ್ಸ್ ಮಾಡಿ ಟೊಮೆಟೊ ಹಣ್ಣು ಹಾಕಿ ಸಾಂಬಾರು ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಭರತ ಇಡ್ಲಿನ ತಿಂತಾ ಇದ್ದಾನೆ. ಇಡ್ಲಿ ರೆಡಿ ಮಾಡಿಟ್ಟು. ಇದು ಮುಂಡ್ರಿಗಿ ತಾಲೂಕು ಸಿಂಗ್ಟಾಲೂರು ಅಂತ ಹೇಳಿ. ಇದು ಒಂದು ಪುಣ್ಯಕ್ಷೇತ್ರ. ಇಲ್ಲಿ ಶ್ರೀ ವೀರಭದ್ರ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಹಲವಾರು ಇಲ್ಲಿ ಜನಗಳು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಪ್ರವಾಸಿ ಸ್ಥಳ ಅಂಥೇಳಿ. ಇಲ್ಲಿ ಬರ್ತಕ್ಕಂಥ ಒಂದು ಉದ್ಯಾನವನ ಕೂಡ ಇದೆ. ಅಲ್ಲಿ ಬರ್ತಕ್ಕಂಥ ಆ ಉದ್ಯಾನವನದ ಒಂದು ಚಿತ್ರೀಕರಣವನ್ನು ನಿಮಗೆ ತೋರಿಸ್ತಾ ಹೋಗುತ್ತೀನಿ ನೋಡಿ ಫ್ರೆಂಡ್ಸ್. ಶ್ರೀ ವೀರಭದ್ರ ದೇವಸ್ಥಾನವನ್ನು ನೋಡಲು ಪ್ರವಾಸಿಗರು 200ಕ್ಕೂ ಹೆಚ್ಚು ಮೆಟ್ಟಿಲಿರುವ ಈ ಮೆಟ್ಟಿಲನ್ನು ಏರ್ಕೊಂಡು ದರ್ಶನ ಪಡೀಲಿಕ್ಕೆ ಹೋಗ್ತಾರೆ. ಇಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೂ ಉದ್ಯಾನವನ ಕೂಡ. ಇದೇ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ನೋಡಿ, ಎಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ. ತುಂಬ ದೊಡ್ಡದಿದೆ ದೇವಸ್ಥಾನ. ಸುತ್ತಮುತ್ತಲೂ ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್, ಇದು ಬೆಳಗ್ಗೆ ಆಗಿರೋದ್ರಿಂದ ಇನ್ನೂ ಜನ ಕಡಿಮೆ ಇದೆ. ನೋಡಿ, ಚಿಕ್ಕ ಮಕ್ಕಳು ಕೂಡ ಮೆಟ್ಟಿಲನ್ನು ಏರ್ಕೊಂಡು ಶ್ರೀ ವೀರಭದ್ರನ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವನ್ನು. ಇವಾಗ ದೇವಸ್ಥಾನದ ಪಕ್ಕದಲ್ಲಿ ವೀರಭದ್ರೇಶ್ವರ ಉದ್ಯಾನವನ ಕೂಡ ಇದೆ. ಆ ಉದ್ಯಾನವನದಲ್ಲಿ ತುಂಬ ಹಳ್ಳಿ ಒಂದು ವಾತಾವರಣದ ಚಿತ್ರೀಕರಣಗಳನ್ನು ಮಾಡಿದ್ದಾರೆ. ಬನ್ನಿ ಹಾಗಾದರೆ ಅಲ್ಲಿ ನೋಡ್ಕೊಂಡು ಬರೋಣ ಏನನ್ನ ಇದೆ ಅಂತ ಹೇಳಿ.
ಸ್ವಾಮಿಯ ದರ್ಶನ ಪಡೆದುಕೊಂಡು ನಂತರ ಭಕ್ತರು ಕುತ್ಕೊಳ್ಳೋಕ್ಕೆ ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ನೋಡಿ ಯಾವ ಥರ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲೆಲ್ಲ ಭಕ್ತರು ಕೂತ್ಕೊಂಡು ತಮ್ಮ ಒಂದು ಬಿಸಿಲಿನ ತಾಪವನ್ನು ಕಡಿಮೆ ಮಾಡಿಕೊಳ್ತಾರೆ. ಇದೇ ನೋಡಿ ಫ್ರೆಂಡ್ಸ್, ಶ್ರೀ ವೀರಭದ್ರೇಶ್ವರ ಉದ್ಯಾನವನ. ಇದು ಹೊರಗಿನ ಮೆಟ್ಟಿಲು. ನಾವು ಇದರ ಒಳಗಡೆ ಹೋಗಿ ಎಲ್ಲ ಒಂದು ಚಿತ್ರೀಕರಣವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಬಂದ್ಬಿಟ್ಟು ಲಂಬಾಣಿಯರ ಮನೆ. ನೋಡಿ ಯಾವ ರೀತಿ ಕಾಣ್ತಿದೆ ಅಂತ ಹೇಳಿ. ಇಲ್ಲಿ ಲಂಬಾಣಿ ಬಾಂಡೆ ತಿಕ್ತಾ ಇದ್ದಾಳೆ. ನೋಡಿ ಇಬ್ಬರು ಲಂಬಾಣಿಗಳು ಕುತ್ಕೊಂಡಿದ್ದಾರೆ. ಸೀನ್ಸ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಮುಂದೆ ಬಂದರೆ ಕುಂಬಾರರ ಮನೆ ಇದೆ. ಇಲ್ಲಿ ಮಣ್ಣನ್ನು ತೊಳಿತಾ ಇದ್ದಾನೆ. ಹಾಗೆ ಆ ತಾಯಿ ಮಡಿಕೆಯನ್ನು ಮಾಡ್ತಾ ಇದ್ದಾಳೆ. ನೋಡಿ ಕಾಣ್ತಿದೆ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಂದೊಂದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಇಲ್ಲಿ ಅವ್ರ ಮಗಳು ನೀರು ತರಲಿಕ್ಕೆ ಕೊಡಪಾನವನ್ನು ಹೊತ್ಕೊಂಡು ಹೊಂಟಿದ್ದಾಳೆ. ಹಾಗೆ ಮುಂದೆ ಬಂದರೆ ಇಲ್ಲಿ 2 ಎಮ್ಮೆಯನ್ನು ಕಟ್ಟಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ಲಿಕ್ಕೆ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಪಿಂಜಾರ್ ಮನೆ ಅಂಥೇಳಿ ಗಾರ್ಡನ್ನಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನೋಡಿ ನನ್ನ ಮಗ ಭರತ್ ಗಾದಿ ಹೊಲ್ದಿದ್ದಕ್ಕೆ 20 ರೂಪಾಯಿ ಕೊಡಕ್ಕೆ ಹೋಗಿಂಟಾನ. ಇಲ್ಲಿ ನೋಡಿ ಹೆಣ್ಮಗಳು ಕುತ್ಕೊಂಡಿದ್ದಾಳೆ. ಇಲ್ಲಿ ನೋಡಿ ಪ್ಲೇಸ್ ತುಂಬ ಚೆನ್ನಾಗಿದೆ. ಇದು ಶೆಟ್ರ್ ಅಂಗಡಿ. ಇಲ್ಲಿ ಅಂಗಡಿ ಮಾಲೀಕರು ಕಿರಾಣಿ ಅಂತ ತೂಗ್ತಾ ಇದ್ದಾರೆ. ಇಲ್ಲಿ ಒಬ್ಬ ತಾಯಿ ಕಿರಾಣಿ ಅಂತ ತಗೊಳಕ್ಕೆ ಬಂದಿದ್ದಾಳೆ. ಇದು ಕುರುಬರ ಮನೆ. ಇಲ್ಲಿ ಅಜ್ಜ ಕಂಬಳಿ ಹಾಕ್ಕೊಂಡು ಕುತ್ಕೊಂಡಿದ್ದಾನೆ. ಇಲ್ಲಿ ಮನೆ ಯಜಮಾನಿ ಏನೋ ಹಸನ ಮಾಡಕತ್ತಿದ್ದಾಳೆ. ಇಲ್ಲಿ ನೋಡಿ ಮನೆ ಹಿರಿಯರು ಕುತ್ಕೊಂಡಿದ್ದಾರೆ. ಇಲ್ಲಿ ಇಬ್ಬರು ತಾಯಂದ್ರು ಏನೋ ಕುಟ್ತಾ ಇದ್ದಾರೆ ಒಣಕಿ ತಗೊಂಡು. ಬನ್ನಿ ಇವತ್ತಿನ ಈ ಸಿಂಗ್ಟಾಲೂರಿನ ವೀರಭದ್ರೇಶ್ವರ ದೇವಸ್ಥಾನದ ಪಾರ್ಕ್ನಲ್ಲಿ ಏನೇನಿದೆ ಅಂತ ಹೇಳಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಶಾವಿಗೆ ಮಾಡುವ ದೃಶ್ಯ ಇದು. ನೋಡಿ ಹೆಣ್ಮಕ್ಳು ಶಾವಿಗೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಎಲ್ಲರೂ ಕುತ್ಕೊಂಡು, ಹಳೆ ಕಾಲದಲ್ಲಿ ಯಜಮಾನರು ಗಿಡದ ನೆರಳಿಗೆ ಕುತ್ಕೊಂಡು ಮಾತನಾಡುವಂಥ ಮತ್ತು ಆಡುವಂಥ ದೃಶ್ಯ. ಹುಲಿ ಮನೆ ನೋಡ್ರಿ, ಮನೆ ಯಜಮಾನ್ರೆಲ್ಲ ಗಿಡದ ನೆರಳಿಗೆ ಯಾವ ಥರ ಕುತ್ಕೊಂಡಿದ್ದಾರೆ. ಇದನ್ನು ನೋಡಲಿಕ್ಕೆ ಕಣ್ಣುಗಳೇ ಸಾಲದು, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಎಲ್ಲ ದೃಶ್ಯವನ್ನು. ಇದನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೋಡಿ ಇದು ಮಲೆನಾಡಿನ ಮನೆ. ಅಂದರೆ ಮಲೆನಾಡು ಸೈಡ್ ಯಾವ ರೀತಿ ಕಟ್ಟಿರ್ತಾರಲ್ಲ ಹಂಚಿನ ಮನೆಯನ್ನು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ನೋಡಿ ಇದು ರೈತರ ಮನೆ. ಅಲ್ಲಿ ಪಕ್ಕದಲ್ಲಿ ಮತ್ತೆ ಬಳೆಗಾರ ಮನೆ ಇದೆ. ನೋಡಿ ಎಷ್ಟು ಚೆನ್ನಾಗಿ ಒಂದೊಂದನೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನಿವತ್ತು ಈ ಎಲ್ಲ ದೃಶ್ಯವನ್ನು ನೋಡಲಿಕ್ಕೆ ನಾನು, ನನ್ನ ಮಗ ಭರತ್, ನಮ್ಮ ಯಜಮಾನರು ಕೂಡ ಈ ಪಾರ್ಕಿಗೆ ಬಂದಿದ್ದೇವೆ. ಇದು ಮುಂಡ್ರಿಗಿ ತಾಲೂಕು ಸಿಂಗ್ಟಾಲೂರು ವೀರಭದ್ರೇಶ್ವರ ಪಾರ್ಕ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತಿಲ್ಲಿ ಏನೇನಿದೆ ಪಾರ್ಕಲ್ಲಿ ಅನ್ನೋದನ್ನು ಎಲ್ಲವೂ ತೋರಿಸ್ತಾ ಇದ್ದೀನಿ.
ಆಕಳು ತನ್ನ ಕರುವಿಗೆ ಹಾಲನ್ನು ಉಣಿಸ್ತಾ ಇದೆ. ಇದು ನೋಡಿ ಯಾವ ಥರ ಸೇಮ್ ಒರಿಜಿನಲ್ಲೇ ಅನ್ಬೇಕು ಆ ಥರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಟೆಗರನ್ನು ಯಾವ ರೀತಿ ನಿಲ್ಲಿಸಿದ್ದಾರೆ. ಇಲ್ಲಿ ಎತ್ತುಗಳನ್ನು ನಿಲ್ಲಿಸಿದ್ದಾರೆ. ನೋಡಿ ಎತ್ತುಗಳನ್ನು ಯಾವ ಥರ ನಿಲ್ಲಿಸಿದ್ದಾರೆ ಅಂಥೇಳಿ. ಒಂದೊಂದು ಸ್ಥಳನೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಜಾತ್ರೆಗೆ ಹೋಗಿ ಬಂದು ಒಂದು ನೆರಳಿನಲ್ಲಿ ಕುತ್ಕೊಂಡು ಆಟ ಆಡ್ತಿದ್ದಾರೆ. ಊಟ ಮಾಡೋರು ಊಟ ಮಾಡ್ತಿದ್ದಾರೆ. ಮಕ್ಕಳೆಲ್ಲ ನೋಡಿ ಆಟ ಆಡ್ತಿದ್ದಾರೆ. ಆ ದೃಶ್ಯವನ್ನು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವೆಲ್ಲ ಸಿಮೆಂಟ್ನಿಂದ ಮಾಡಿದಂತಹ ಗೊಂಬೆಗಳು. ಸೇಮ್ ಒರಿಜಿನಲ್ಲೇ ಅನ್ಬೇಕು ಆ ಥರನ ಮಾಡಿದ್ದಾರೆ. ನೋಡಿ ಯಾವ ಥರ ಕಾಣ್ತಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ. ನಮ್ಮ ಹಳ್ಳಿ ಸೈಡಿನ ವಾತಾವರಣ ಯಾವ ರೀತಿ ಅನ್ನೋದನ್ನು ಈ ಉದ್ಯಾನದಲ್ಲಿ ಪೂರ್ತಿಯಾಗಿ ತೋರಿಸಿದ್ದಾರೆ. ಇದು ಅವಾಗ ನೋಡ್ತಿರ್ತಕ್ಕಂಥ ಗರ್ದಿ ಗಮ್ಮತ್ತಿನ ಆಟ ನೋಡಿ. ಇದನ್ನು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಪ್ರೇಕ್ಷಕರು ಎಷ್ಟೊಂದು ಜನ ಬಂದಿದ್ದಾರೆ ನೋಡ್ಲಿಕ್ಕೆ ಅಂತ ಹೇಳಿ. ಗರ್ದಿ ಗಮ್ಮತ್ತಿನ ಆಟ ನೋಡ. ಇದು ಅಗಸರ ಮನೆ. ಇಲ್ಲಿ ನೋಡಿ ಬಟ್ಟೆ ಒಗಿತಾ ಇದ್ದಾರೆ. ಇಲ್ಲಿ ಹಗ್ಗವನ್ನು ತಯಾರು ಮಾಡ್ತಾ ಇದ್ದಾರೆ ಯಜಮಾನ ಯಜಮಾನ್ತಿ. ನೋಡ್ರಿ ಎಂತ ಚೆನ್ನಾಗಿರೋ ಸೀನ್ಸನ್ನು ಮಾಡಿದ್ದಾರೆ. ಇದು ಪಾಠಶಾಲೆ. ಶಿಕ್ಷಕರು ಪಾಠವನ್ನು ಹೇಳ್ತಾ ಇದ್ದಾರೆ. ಮಕ್ಕಳು ಕಲಿತಾ ಇದ್ದಾರೆ ನೋಡಿ. ಇವೆಲ್ಲವನ್ನು ಗೊಂಬೆ ರೀತಿ ಮಾಡಿ ಎಂತ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ವಾದ್ಯ ಮೇಳಗಳ ಚಿತ್ರೀಕರಣವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಿ ಕೆಲವು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನೋಡಿ ಯಾವ ಥರ ಮಾಡಿದ್ದಾರೆ. ಒಂದೊಂದು ಸೀನ್ಸು ಕೂಡ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನೋಡಿ ಇಲ್ಲಿ ಮಗುನ ತನ್ನ ಹೆಗಲ ಮೇಲೆ ಕೂತ್ಕೊಂಡು ತೋರಿಸ್ತಾ ಇದ್ದಾನೆ. ಇಲ್ಲಿ ಕೆಲವು ಜನ ನೋಡ್ತಾ ಇದ್ದಾರೆ ಮದುವೆಗೆ ಬಂದವರು. ನೋಡು ಪ್ರತಿಯೊಂದು ದೇವಸ್ಥಾನ ಪಾರ್ಕ್ನಲ್ಲೇ ಒಂದು ದೇವಸ್ಥಾನವನ್ನು ಉದ್ಭವ ಮಾಡಿದ್ದಾರೆ. ಎಲ್ಲವನ್ನು ಪ್ರತಿಯೊಂದನ್ನು ಮಣ್ಣಲ್ಲೇ ಮಾಡಿದ್ದಾರೆ. ಇಲ್ಲಿ ನೋಡಿ ನಂದಿ ಮತ್ತು ಪಾರ್ವತಿ ಶಿವನ ಜೊತೆ ಸಂಭಾಷಣೆ ನಡೀತಾ ಇದೆ. ಇಲ್ಲಿ ಶಿವ ಪಾರ್ವತಿಯರ ಜೊತೆ ನಂದಿ ಮತ್ತು ಪಾರ್ವತಿ ಶಿವನ ಜೊತೆ ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಶಿವ ಪಾರ್ವತಿಯ ಒಂದು ಕಲ್ಯಾಣ ನಡೀತಾ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಶಿವ ಪಾರ್ವತಿಯರ ಕಲ್ಯಾಣ ನಡೀತಾ ಇದೆ. ಪ್ರತಿಯೊಂದು ಸೀನ್ಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಯಾವ ಥರ ಕಾಣ್ತಿದೆ ಅಂತೇಳಿ. ಇಲ್ಲಿ ಯೋಗ ಮಾಡೋದನ್ನು ತೋರಿಸಿದ್ದಾರೆ. ಇಲ್ಲಿ ಋಷಿಮುನಿಗಳು ಜಪವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಪ್ರತಿಯೊಂದು ದೃಶ್ಯವನ್ನು ಯೋಗ ಮಾಡೋದು. ಋಷಿಮುನಿಗಳು ತಪಸ್ಸಿಗೆ ಕುಂತಿದ್ದಾರೆ. ಋಷಿಮುನಿಗಳು ಗುರು ಮತ್ತು ಶಿಷ್ಯಂದರ ಒಂದು ಭಾವಚಿತ್ರ. ಹಾಗೆ ನೋಡಿ ಇಲ್ಲಿ ಇದು ಒಂಥರ ಗವಿ ಟೈಪ್ ಇದೆ. ಇಲ್ಲಿ ನೋಡಿ ಯೋಗವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸೀನ್ಸ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಹಾಗೆ ಒಂದೊಂದನ್ನೇ ತೋರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ನಾವು ಬೆಳಗ್ಗೆ ಎದ್ದುಗುಟ್ಲೆ ಮಾಡ್ತೇವಲ್ಲ ಅದೇ ರೀತಿ ಇಲ್ಲಿ ಚಿತ್ರದ ಜೊತೆ ಮಾಡಿ ತೋರಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಋಷಿಮುನಿಗಳು
ನೋಡಿ. ಇಲ್ಲಿ ಒಳಗಡೆ ಹೋಗ್ಲಿಕ್ಕೆ ಇಬ್ಬಿಬ್ರು ಅಷ್ಟೇ ಜಾಗ ಇರೋದು, ತುಂಬ ಜನ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಒಬ್ಬರು ಈ ಥರ ಎದುರಿಗೆ ಬಂದರೆ ಒಬ್ರು ಈ ಥರ ಎದುರಿಗೆ ಹೋಗಬೇಕು. ಅಷ್ಟು ಜಾಗ ಮಾತ್ರ ಸೀಮಿತವಾಗಿದೆ. ಸೇಮ್ ಗವಿ ಇರುತ್ತಲ್ಲ ಅದೇ ಥರ ಗವಿ ಒಳಗೆ ಈ ಎಲ್ಲ ಚಿತ್ರೀಕರಣವನ್ನು ಮಾಡಿದ್ದಾರೆ ನೋಡಿ. ಇಲ್ಲಿ ಪ್ರೇಕ್ಷಕರು ನೋಡ್ಕೊಂಡು ಬರ್ತಾ ಇದ್ದಾರೆ. ಒಬ್ಬರು ಬಂದಾಗ ಒಬ್ಬರು ಒಳಗೆ ಹೋಗಬೇಕು, ಅದೇ ಥರ ಮಾಡಿದ್ದಾರೆ. ಇನ್ನೂ ಒಳಗಡೆ ತುಂಬಾ ಇದೆ, ಆದರೆ ನಾವು ಇಲ್ಲಿಗೆ ನಿಂತ್ಕೊಂಡು ಇಷ್ಟನ್ನೇ ನೋಡಿ ಹೊರಗಡೆ ಮತ್ತೆ ಬಂದಿದ್ದೇವೆ. ನೋಡಿ ಯಾವ ಥರ ಇದೆ ಅಂತ ಹೇಳಿ. ಇಲ್ಲಿ ನಮ್ಮ ಭರತ್ ಹೋಗ್ತಾ ಇದ್ದೇನೆ ನೋಡಿ. ಇಲ್ಲಿ ನೋಡಿ ಯಾವ ಥರ ನಾವು ಬೆಳಗ್ಗೆ ಮಾಡ್ತಿದ್ದೇವಲ್ಲ ಎಕ್ಸಸೈಸು, ಅದೇ ರೀತಿಯಾಗಿ ಎಲ್ಲವನ್ನು ಪ್ರತಿಯೊಂದು ಒಂದೊಂದು ಮನುಷ್ಯರ ಥರ ಚಿತ್ರೀಕರಣವನ್ನು ಮಾಡಿದ್ದಾರೆ ನೋಡಿ. ಇಲ್ಲಿ ಗವಿ ಥರ ಇದೆ. ಹೀಗೆ ಒಳಗೆ ಹೋಗ್ತಾ ಹೋಗ್ತಾ ತುಂಬ ದೊಡ್ಡದಿದೆ ಇದು. ನಾವು ಸ್ವಲ್ಪನ ಮಾತ್ರ ನಾವು ನೋಡಿಕೊಂಡು ಬಂದಿದ್ದೇವೆ. ಭಾರಿ ಸೀನ್ಸ್ ಭಾರಿ ಮಾಡಿದ್ದಾರೆ ಬಿಡ ಇಲ್ಲಿ ನೋಡಾಕ. ನೋಡಿ ಫ್ರೆಂಡ್ಸ್, ನಾವು ನಾಗರ ಪಂಚಮಿಯಲ್ಲಿ ಹಾಲು ಎರಿತೇವಲ್ಲ ಅದೇ ಥರ ಇಲ್ಲಿ ಕೂಡ ಈ ಸೀನ್ಸನ್ನು ಮಾಡಿದ್ದಾರೆ. ಸೇಮ್ ಹಳ್ಳಿಯಲ್ಲಿ ಯಾವ ಥರ ಇರುತ್ತಲ್ಲ ಅದೇ ಥರನಾಗಿ ಇಲ್ಲಿ ಚಿತ್ರೀಕರಣವನ್ನು ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ಹೆಣ್ಮಕ್ಳು ಕೂಡಿ ನಾಗಪ್ಪಗೆ ಹಾಲು ಎರಿತಿದ್ದಾರೆ. ಇಲ್ಲಿ ವೀರಭದ್ರ ಸ್ವಾಮಿಯ ಒಂದು ಸ್ಥಾಪನೆ ಆಗಿರೋದನ್ನು ತೋರಿಸಿದ್ದಾರೆ. ಯಾವ ರೀತಿ ಸ್ಥಾಪನೆ ಆಗಿದೆ ಅಂತ ಹೇಳಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇಲ್ಲಿ ಮಹಿಳೆಯರು, ಪುರುಷರು ಮತ್ತು ದಂಪತಿಗಳು ಕೂಡ ಇಲ್ಲಿ ಕೆಲಸವನ್ನು ಮಾಡೋದನ್ನು ಒಂದು ಚಿತ್ರೀಕರಣವನ್ನು ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ ಇಲ್ಲಿ ಫ್ರೆಂಡ್ಸ್. ಇಲ್ಲಿ ಗೋಮಾತೆ ಹುತ್ತದ ಮೇಲೆ ಹಾಲನ್ನು ಎರಿತಾ ಇದ್ದಾಳೆ. ಕೇಳಿದ್ರಲ್ಲ, ಇದನ್ನು ಹಿಂದಿನ ಕತೆ ಒಂದಿದೆ. ನಾಗಪ್ಪನಿಗೆ ತಾನೇ ಸ್ವತಃ ಹಾಲು ಎರೆದನ್ನು ಇಲ್ಲಿ ಕೂಡ ಚಿತ್ರೀಕರಣ ಮಾಡಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿವರೆಗೂ ವೀರಭದ್ರೇಶ್ವರ ಉದ್ಯಾನವನ ಹೇಗಿದೆ ಅಂತ ಹೇಳಿ. ದಯವಿಟ್ಟು ನಾನು ತೋರಿಸಿದಂಥ ಈ ಎಲ್ಲ ಚಿತ್ರೀಕರಣದ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಒಳ್ಳೆಯ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ದಯವಿಟ್ಟು ನನಗೆ ಪ್ರೋತ್ಸಾಹವನ್ನು ಕೊಡ್ರಿ. ತುಂಬ ಧನ್ಯವಾದಗಳು. ನಿಮ್ಮ ಒಂದು ಸಮಯವನ್ನು ನನ್ನ ವಿಡಿಯೋ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ನಿಮಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು. ಮುಗಿಸ್ತೇನೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರವಿವಾರ ನಮ್ಮನೆ ದೇವರಾದ ಮಾಲತೇಶ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ನಾನು, ನಮ್ಮ ಯಜಮಾನರು, ನನ್ನ ಮಗ ಭರತ್ ಅಂತೇಳಿ. ನಮ್ಮೂರಿನಿಂದ 25 ಕಿಲೋಮೀಟರ್ ಆಗುತ್ತೆ. ರಾಣೆಬೆನ್ನೂರು ಹತ್ರ ದೇವ್ರ ಗುಡ್ಡಕ್ಕೆ ಹೊಂಟಿದ್ದೇವೆ. ನಮ್ಮನೆ ದೇವರ ಒಂದು ದರ್ಶನ ಪಡೀಲಿಕ್ಕೆ ನಮ್ಮ ಫ್ಯಾಮಿಲಿ ಹೊರಟಿದೆ. ಇವಾಗ ದೇವಸ್ಥಾನವನ್ನು ತಲುಪಿದ್ವಿ. ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಹಣ್ಣು ಕಾಯನ್ನು ತಗೊಳ್ತಾ ಇದ್ದೀವಿ. ಇದೇ ದೇವಸ್ಥಾನ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು. ಇಲ್ಲಿ ನೋಡಿ ಹಣ್ಣು ಕಾಯನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಮಾಲತೇಶ ದೇವಸ್ಥಾನ. ಇದು ದೇವಸ್ಥಾನದ ಒಳಗಡೆ ಆವರಣ. ಇಲ್ಲಿ ದೇವರ ಪಾದರಕ್ಷೆಗಳನ್ನು ಇಟ್ಟಿದ್ದಾರೆ ನೋಡಿ. ಭಕ್ತರೆಲ್ಲ ಅಲ್ಲಿ ಕೈಗೆ ಹೋಗ್ತಾ ಇದ್ದಾರೆ. ಇದು ಬೆಳಗ್ಗೆ 7:30 ಆಗಿರೋದ್ರಿಂದ ಇನ್ನೂ ಗದ್ದಲಾಗಿಲ್ಲ ದೇವಸ್ಥಾನ. ಸಂಡೇ ಅಂತೂ ತುಂಬ ಗದ್ದಲಾಗುತ್ತೆ, ಹುಣ್ಣಿಮೆ ದಿನ ತುಂಬ ಗದ್ದಲಾಗುತ್ತೆ, ಗುರುವಾರ ದಿನದಂದು. ಹಾಗೆ ಇಲ್ಲಿ ಭಕ್ತರ ದೀನಮಸ್ಕಾರ ಹಾಕ್ತಿದ್ದಾರೆ. ಇನ್ನು ಬೆಳಗ್ಗೆನೇ ಜೋಗಮ್ಮರು ಚೌರಿಯನ್ನು ಬೀಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಯಜಮಾನರು ಹಾಗೆ ಭರತ್ ದೀವುಟಿಗೆಯನ್ನು ಹಚ್ಚಿದ್ದಾರೆ. ಹಾಗೆ ಜೊತೆಗೆ ಭಕ್ತರು ಕೂಡ ಇದ್ದಾರೆ ನೋಡಿ. ದೀವುಟಿಗೆಯನ್ನು ಯಾವ ಥರ ಹಚ್ಚಿದ್ದಾರೆ ಅಂದರೆ, ನಮ್ಮಲ್ಲಿ ಕಾಯ್ಕೋಲು ಅಂತೀವಿ, ದೀವುಟಿಗೆನ ಅಂತ ಹೇಳ್ತೀವಿ. ಈ ದೀವುಟಿಗೆಯನ್ನು ಹಚ್ಚಿ ಸಾಕ್ರೆಯನ್ನು ಮಾಡ್ತಾ ಇದ್ದಾರೆ.
ಪೂಜೆಗೆ ಒಂದೇ ಪೂಜೆಗೆ ಹೋಗಿ ಅಭಿಷೇಕ ಆಗಿ ಎಲ್ಲ ದೇವರಿಗೂ ಮಂಗಳಾರತಿಯನ್ನು ಬೇಡ್ತಾ ಇದ್ದಾರೆ. ಬಾಲಕದೊಂದಿಗೆ ಗುಡಿಯೆಲ್ಲ ಸುತ್ತುತ್ತಿದ್ದಾರೆ. ನೋಡಿ, ದೇವಸ್ಥಾನ ಇಷ್ಟು ಎತ್ತರದಲ್ಲಿದೆ. ಇದು ನಾವು ಮೇಲ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡಿದ್ದು. ಇಷ್ಟು ಎತ್ತರದ ಮೇಲ್ಗಡೆ ನಾವು ಹತ್ತಿ ದೇವಸ್ಥಾನಕ್ಕೆ ಬರಬೇಕು. ಅದಕ್ಕೆ ದೇವರ ಗುಡ್ಡ ಅಂತ ಹೇಳೋದು. ದೇವರ ಗುಡ್ಡದ ಮಾಲತೇಶ ದೇವಸ್ಥಾನ ಇಷ್ಟು ಎತ್ತರಕ್ಕೆ ಇದೆ ದೇವಸ್ಥಾನ. ನೋಡಿ, ಎಲ್ಲ ಭಕ್ತರು ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಸುತ್ತಲೂ ನೋಡ್ತಾ ಇದ್ದಾರೆ. ಇದು ದೇವಸ್ಥಾನದ ಪೂರ್ತಿ ಆವರಣ. ಇದು ನೋಡ್ತಾ ಇದ್ದೀರಲ್ಲ ಅಲ್ಲಿ. ಇವು ಮಾಲತೇಶ ಸ್ವಾಮಿಯ ಪಾದರಕ್ಷೆಗಳು. ಈ ಪಾದರಕ್ಷೆಗಳಿಂದ ಎಲ್ಲ ಭಕ್ತರು ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಯಜಮಾನರು ದೇವರ ಒಂದು ಚಾಕರಿಯನ್ನು ಮಾಡ್ತಾ ಇದ್ದಾರೆ, ಕುದುರೆಕಾರ ಅಂತ ಹೇಳಿ. ನೋಡಿ, ಈ ಥರ ದೇವರ ಒಂದು ಚಾಕರಿಯನ್ನು ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಚಾಕರಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ಪ್ರತಿಯೊಬ್ಬರು ದೇವರನ್ನು ಹೊತ್ತಿರೋರು ಕೂಡ ಈ ರೀತಿ ಚಾಕರಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನರು ಕೂಡ ದೇವರನ್ನು ಹೊತ್ತಿದ್ದಾರೆ. ಹಾಗಾಗಿ ಕುದುರೆಕಾರ ಚಾಕರಿಯನ್ನು ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಹೊರಗಡೆ ಬಂದ್ವಿ, ದೇವಸ್ಥಾನದ ಹೊರಗಡೆ. ಇದು ಹೊರಭಾಗ. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲ ದೇವರ ಆಶೀರ್ವಾದ ಹೋಗ್ತಾ ಇದ್ವಿ. ಹೋದ್ಮೇಲೆ ನಮ್ಮ ಅತ್ತೆ ಊರಿಗೆ ಬಂದಿದ್ದೀವಿ ನಾವು. ಹೀಗಾಗಿ ಮತ್ತೆ ಹೋಗಿ ಅಡುಗೆಯನ್ನು ಸ್ಟಾರ್ಟ್ ಮಾಡ್ತೀನಿ. ನಾವು ರೊಟ್ಟಿ ಬುತ್ತಿಯನ್ನು ಕಟ್ಕೊಂಡು ಏನು ಊರಿಗೆ ಹೊಂಟಿದ್ದೇವಲ್ಲ ಅದನ್ನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಮಾಡ್ತಿದ್ದೇವೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಆಂಟಿಯರ ಊರಿಗೆ ಹೊಂಟಿದ್ದೇವೆ. ಅದಕ್ಕಾಗಿ ರೊಟ್ಟಿ ಬುತ್ತಿಯನ್ನು ಕಟ್ಕೊಂಡು ಹೊಂಟಿದ್ದೇನೆ. ಇಲ್ಲಿ ಬೇಳೆ ಪಲ್ಯವನ್ನು ಮಾಡಿದ್ದೇನೆ. ಈಗ ಬದನೆಕಾಯಿ ಪಲ್ಯ ಮಾಡಲಿಕ್ಕೆ ಬದನೆಕಾಯನ್ನು ಹೆಚ್ಕೊಂಡು ಮಸಾಲೆಯನ್ನು ತುಂಬಿದ್ದೀನಿ. ಈ ಮಸಾಲೆಗೆ ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು, ಏಲಕ್ಕಿ, ಲವಂಗ, ಚಕ್ಕಿ, ಒಂದು ಈರುಳ್ಳಿ, ಟೊಮೆಟೊ ಹಣ್ಣನ್ನು ಹಾಕಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ. ಈ ಕಡೆ ಬುತ್ತಿ ಮಾಡಲಿಕ್ಕೆ ಅನ್ನವನ್ನು ಮಾಡಿಟ್ಕೊಂಡಿದ್ದೇನೆ. ಇವಾಗ ಇಷ್ಟು ಅಡುಗೆನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ. ನೋಡಿಲಿ ಬದನೆಕಾಯಿ ಪಲ್ಯನ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಹುಳಿಯನ್ನು ಹಾಕ್ತಾ ಇದ್ದೀನಿ. ಹುಳಿ ಎಲ್ಲವನ್ನು ಹಾಕಿದ್ದೇನೆ. ಉಪ್ಪನ್ನು ಸೇರಿಸಿದ್ದೇನೆ. ನೀವು ಉಪ್ಪು ಕಡಿಮೆ ಆದರೆ ಸ್ವಲ್ಪ ಬೇಕಾದರೆ ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿಲ್ಲಿ ಬದನೆಕಾಯಿ ಕುದೀತಾ ಇದೆ. ಮಸಾಲೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಇಲ್ಲಿ ಬೇಳೆ ಪಲ್ಯನ ರೆಡಿ ಮಾಡಿ ಆರ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ನೋಡಿ ಯಾವ ಥರ ಕುದೀತಾ ಇದೆ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಬುತ್ತಿಯನ್ನು ಮಾಡಲಿಕ್ಕೆ ಅನ್ನನ ಕುಕ್ಕರಿಂದ ಒಂದು ಸ್ಟೀಲ್ ಡಬ್ರಿಗೆ ಹಾಕ್ಕೊಂಡು ಈ ಥರ ಮಿಜ್ತಾ ಇದ್ದೀನಿ. ಸ್ವಲ್ಪ ಮುದ್ದೆ ಥರ ಇರಬೇಕು ಬುತ್ತಿ ಮಾಡಲಿಕ್ಕೆ.
ಅಷ್ಟು ಅನ್ನವನ್ನು ಈ ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ. ಒಂದು kg ಅಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ನಾನು ಬುತ್ತಿ ಮಾಡಲಿಕ್ಕೆ. ನಮ್ಮ ಕಡೆ ಎಲ್ಲಿಗಾದರೂ ಊರಿಗೆ ಹೊಂಟ್ರೆ ನಾವು ರೊಟ್ಟಿ, ಒಂದೆರಡು ಥರದ ಪಲ್ಯ, ಚಟ್ನಿ ಹಾಗೂ ಬುತ್ತಿಯನ್ನು ಇಲ್ಲ ಸಾಸಿವೆ ಬುತ್ತೆ ಈ ಥರ ಮಾಡ್ಕೊಂಡು ಹೋಗ್ತೀವಿ ನಾವು. ಬರೀ ಕೈಲೇ ಹಂಗೆ ಹೋಗಲ್ಲ. ಇವತ್ತು ನಮ್ಮ ಅಂಟಿ ಊರಿಗೆ ಹೊಂಟಿರೋದ್ರಿಂದ ನಾನು ಬದನೆಕಾಯಿ ಪಲ್ಯ, ಬೇಳೆ ಪಲ್ಯ, ರೊಟ್ಟಿ, ಬುತ್ತಿ, ಶೇಂಗಾ ಚಟ್ನಿ ಮತ್ತು ಉಪ್ಪಿನಕಾಯಿ ಇಷ್ಟು ಅಡುಗೆಯನ್ನು ತಯಾರು ಮಾಡ್ಕೊಂಡಿದ್ದೇನೆ. ಅಷ್ಟು ಅನ್ನವನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನೀವು ಯಾವ ಅಕ್ಕಿ ಆದರೂ ತೊಗೋಬೋದು, ಸೋನಾ ಮೊಸರಿನಾದರೂ ತೊಗೋಬೋದು, ಅಥವಾ ರೇಷನ್ ಅಕ್ಕಿನಾದರೂ ಕೂಡ ನಾವು ಯೂಸ್ ಮಾಡ್ಬೋದು. ಇಲ್ಲಿ ಬುತ್ತಿ ಮಾಡಲಿಕ್ಕೆ ಮೊಸರು, ಏಲಕ್ಕಿ, ಸೊಂಟೆ ಪುಡಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಕಲಿಸ್ಬೇಕು. ಅದನ್ನ ಸ್ವಲ್ಪ 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 ಆ್ಯಡ್ ಮಾಡ್ಕೊತ ಹೋಗಬೇಕು ಮೊಸರನ್ನು. ಮೊಸರು ಜಾಸ್ತಿ ಇದ್ದರೆ ಬುತ್ತಿ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಈ ಥರ ನಾವು ಉಂಡೆಗಳನ್ನಾಗಿ ರೌಂಡಾಗಿ ಕಟ್ಕೊಳ್ಬೇಕು. ಅಷ್ಟು ಅನ್ನವನ್ನು ನಾವು ಇದೇ ರೀತಿಯಾಗಿ ಬುತ್ತಿಯನ್ನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ದುಂಡು ದುಂಡಾಗಿ ಉಂಡೆಗಳನ್ನು ಮಾಡಿ ಕಟ್ತಾ ಇದ್ದೀನಿ. ಇದಕ್ಕೆ ಮೊಸರು ಬುತ್ತಿ ಅಂತ ನಮ್ಮ ಕಡೆ ನಾವು ಕರಿತೀವಿ. ಇದೇ ಥರ ಎಲ್ಲ ಅನ್ನವನ್ನು ಪೂರ್ತಿ ನಾನು ಬುತ್ತಿಗಳನ್ನು ಕಟ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಊರಿಗೆ ಹೋಗಿ ಎಲ್ಲವೂ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಬದನೆಕಾಯಿ ಪಲ್ಯ, ಬೇಳೆ ಪಲ್ಯ ಹಾಗೂ ಜೋಳದ ರೊಟ್ಟಿ, ಶೇಂಗಾ ಚಟ್ನಿ, ಬುತ್ತಿ ಇಷ್ಟೆಲ್ಲ ಅಡುಗೆಯನ್ನು ಮಾಡಿಕೊಂಡು ನಮ್ಮ ಆಂಟಿಯರ ಊರಿಗೆ ಹೊಂಟಿದ್ದೇವೆ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಊಟ ಇದೇ ಥರ. ಇನ್ನೂ ವೆರೈಟಿ ಮಾಡ್ತಿದ್ವಿ. ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಮ್ಮೂರಿಂದ 30 ಕಿಲೋಮೀಟ್ರ್ ದೇವ್ರಗುಡ್ಡ ಅಂಥೇಳಿ ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದ್ವಿ. ಹಾಗಾಗಿ ಬಂದು ಮಾಡ್ಕೊಳಕ್ಕೆ ಲೇಟ್ ಆಯಿತು. ಇಷ್ಟು ಅಡುಗೆ ಮಾಡಿಕೊಂಡು ಊರಿಗೆ ಹೊಂಟಿದ್ದೇವೆ. ನೋಡಿ, ಈ ಥರ ಇರುತ್ತೆ ನಮ್ಮ ಕಡೆ ಊಟ. ನೋಡಿ, ಇದು ನಮ್ಮ ಆಂಟಿಯರ ಊರಿಗೆ ಬಂದಿದ್ದೇವೆ. ಇದು ಅವ್ರ ಮನೆ. ಇದು ಮನೆಯಲ್ಲೇ ಚಿಕ್ಕದೊಂದು ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಅಲ್ಲೇ ಹೊರಗಡೆ ಒಂದು ಅಂಗಡಿ ಇದೆ. ಇಲ್ಲಿ ಮನೆಯಲ್ಲಿ ಸಾಮಗ್ರಿಗಳು ಇಟ್ಕೊಂಡಿದ್ದಾರೆ. ಇದು ನಮ್ಮ ಅಂಟಿ ಇರೋರು ಗುಮ್ಗೋಳ ಅಂತ ಹೇಳಿ. ಇಲ್ಲಿ ಹೊರಗಿನ ವಾತಾವರಣಕ್ಕೂ ತುಂಬ ಚೆನ್ನಾಗಿದೆ. ಊರ್ತು ಸುತ್ತಲೂ ಕೂಡ ಈ ಥರ ಇದೆ ವಾತಾವರಣ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಪಾರ್ಕಿಂಗ್ ಪ್ಲೇಸ್ ಭಾರಿ ಚಂದ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಹೊರಗಿನ ವಾತಾವರಣ ಇದು. ಇಲ್ಲೆಲ್ಲ ಹೂವಿನ ಗಿಡಗಳನ್ನು ನೆಟ್ಟಿದ್ದಾರೆ. ಒಂಥರ ಪಾರ್ಕ್ ಟೈಪನ್ನೇ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ರೋಡ್ ಶೋ ಅಂಕರು ತುಂಬ ಚೆನ್ನಾಗಿದೆ. ಸಾಲಾಗಿ ಹೂವಿನ ಗಿಡಗಳನ್ನು ನೆಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಅಂಟಿ ಊರನ್ನು ಯಾವ ಥರ ಕಾಣಿಸ್ತಿದೆ ಅಂತೇಳಿ. ಪ್ರತಿಯೊಂದು ಪ್ಲೇಸು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಲಿಕ್ಕೆ. ನಿಮ್ಮ ಜೊತೆ ಒಂದೊಂದನ್ನೇ ನಾನು ಹಂಚ್ಕೊಳ್ತಾ ಹೋಗ್ತಾಯಿನಿ. ನೋಡಿ ಹೇಗಿದೆ. ಇಲ್ಲಿ ದೊಡ್ಡ ದೊಡ್ಡ ಪ್ಯಾನ್ಗಳನ್ನು ಹಾಕಿದ್ದಾರೆ.
ಇದರಿಂದ ಕರೆಂಟ್ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ಗುಡ್ಡದ ಮೇಲೆ ನೆಟ್ಟಿದ್ದಾರೆ. ಇದು ನಮ್ಮ ಆಂಟಿಯವರ ಹೊಸ ಮನೆ. ಪೂಜೆ ಆಗಿದೆ, ಇನ್ನೂ ಇಲ್ಲಿ ಬಂದಿಲ್ಲ ಅವರು. ಇನ್ನೂ ಸ್ವಲ್ಪ ಕೆಲಸ ಇರೋದ್ರಿಂದ ಬೇರೆ ಕಡೆ ರೂಮ್ ಮಾಡ್ಕೊಂಡಿದ್ದಾರೆ. ಇದು ಹೊಸ ಮನೆ ನೋಡಿ, ತೋರಿಸ್ತಾ ಇದ್ದೇನೆ. ಇದು ಕಿಚನ್ನು. ಒಂದು ತಿಂಗಳಾಯಿತು ಓಪನಿಂಗ್ ಆಗಿದ್ದು ಮನೆ. ಪ್ರತಿಯೊಂದು ಡಿಸೈನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಲಕ್ಷ್ಮೀ ಕಂಬ ಮತ್ತ ಅವರು ಅವ್ರಿಗೆ ಹೇಳಿದ್ರು ಅದನ್ನ ಕೊಟ್ಟದ್ದು 3,000 ಮನೆ 2,000 ಕಟ್ಟಂಗ ಕಡಿಗ್ಲಾಗ ಶಾಗಣಿ ಕಡಿ ಇದ್ರ ಕಡಿಗೆ ಅಂತ ಶಾಗಣಿ ಯಾವ್ಯಾವ ಅಂದ ನೋಡಿ ಮನೆಯನ್ನ ತೋರಿಸ್ತಾ ಇದ್ದೀನಿ. ಡಿಸೈನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೇಂಟನ್ನು ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ ಇಲ್ಲಿ. ನೋಡಿ ಇದು ಹೊರಗಡೆ ಬಾಗಿಲು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಆ ಕಡೆ ಈ ಕಡೆ ಗಿಡ ಗಂಟೆ ಹೂವಿನ ಗಿಡಗಳು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಇವಾಗ ಊರು ಬೆಳೀತಾ ಇದೆ. ಇದು ಒಂದು 10 ರಿಂದ 15 ಫ್ಯಾಮಿಲಿ ಅಷ್ಟೇ ಬಂದಿದ್ದಾವೆ. ಇಲ್ಲಿ 9 ಗುಡಿಗಳನ್ನು ಕಟ್ಸಿದ್ದಾರೆ. ಇನ್ನು ಯಾವ ಓಪನಿಂಗ್ ಆಗಿಲ್ಲ. ಅಲ್ಲೇದಲ್ಲೇ ಒಂದೊಂದು ಮನೆಯೂ ಕೂಡ ಆಗ್ತಾ ಇದೆ. ಇಲ್ಲಿ ಡ್ಯಾಮ್ ಇರೋದ್ರಿಂದ ಅವ್ರ ಹಳೆ ಊರನ್ನು ನೀರು ಬಿಡ್ತಾರಂತ ಹೇಳಿ ಹಳೆ ಊರನ್ನು ಬಿಡಿಸ್ತಾ ಇದ್ದಾರೆ. ಹಾಗಾಗಿ ಗೋರ್ಮೆಂಟು ಅವ್ರಿಗಾಗಿ ಒಂದು ಹೊಸ ಊರನ್ನು ನೇಮಕ ಮಾಡಿ ಅವ್ರಿಗೆ ಇಷ್ಟಿಷ್ಟಂತ ಜಾಗವನ್ನು ಕೊಟ್ಟಿದ್ದಾರೆ. ಅವ್ರ ಜಾಗದಲ್ಲಿ ಹೊಸ ಮನೆಯನ್ನು ಕೂಡ ಕಟ್ಕೊಂಡಿದ್ದಾರೆ. ನೋಡಿ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಓಕೆ ಫ್ರೆಂಡ್ಸ್, ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ? ತಾವೆಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ರೀ. ಇವತ್ತು ನೋಡಿ ಫ್ರೆಂಡ್ಸ್, ಒಂದು ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ. ಏನಪ್ಪ ಅಂತ ಹೇಳಿದೆ ಅಂದ್ರೆ, ಅಲಸಂದಿ ಕಾಳಿನ ಬೇಳೆ ಸಾಂಬಾರನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಮಾಮೂಲಾಗಿ. ನಾನು ಕೂಡ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತೈತೆ ರೀ. ತಟ್ಟನ್ನು ನೀವು ನನ್ನ ವಿಡಿಯೋವನ್ನು ಆನ್ ಮಾಡ್ಬೋದು. ಹಾಗೆಯೇ ನಿಮ್ಮ ಒಂದು ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲಿಲ್ಲ ಅಂತ ಹೇಳಿ ಕೇಳ್ಕೊಳ್ತೇನೆ ರೀ. ಫ್ರೆಂಡ್ಸ್, ಅಲಸಂದಿ ಬೇಳೆ ಸಾರು ಮಾಡಲಿಕ್ಕೆ ನಾನು ಇಲ್ಲಿ ಒಂದು 1/4 kg ಆಗೋಷ್ಟು ಅಲಸಂದಿ ಬೇಳೆ ತಗೊಂಡಿದ್ದೀನಿ. ಸ್ವಲ್ಪ ಹಸಿ ಎಲ್ಲ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, 3 ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ. ಇವಾಗ ನಾನು ಟೊಮೆಟೊ ಹಣ್ಣನ್ನು ತೊಳೆದ್ಬಿಟ್ಟು ಹಾಗೆ ಬೇಳೆನ ತೊಳೆದ್ಬಿಟ್ಟು ಕುಕ್ಕರ್ಗೆ ಕುದಿಯಕ್ಕೆ ಹಾಕ್ತೀನಿ ರೀ. ಫ್ರೆಂಡ್ಸ್, ನಾನು ಇಲ್ಲಿ ಅಲಸಂದಿ ಬೇಳೆನ ಕುದಿಯಕ್ಕೆ ಹಾಕಿದ್ದೀನಿ. ಇದರಲ್ಲಿ ಒಂದು 3 ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ. ಅವನು ಕೂಡ ಹೆಚ್ಚಾಕಿದ್ದೆ, ಅವು ಕೂಡ ಕುದ್ದಿದ್ದೇವ. ಇವಾಗ ಇದಕ್ಕೆ ನಾನು ಸ್ವಲ್ಪ ಹಸಿ ಮೆಣಸಿನಕಾಯನ್ನ ಹುರ್ಕೊಳ್ತೇನೆ ರೀ. ಇದಕ್ಕೆ ಸಾಂಬಾರ್ಗೆ ನಾನು ಅಲಸಂದಿ ಬೇಳೆ ಕುದಿಯುವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಇದ್ರೊಳಗೆ ಹಾಕೊಂಡಿದ್ದೆ. ಅನಂತರ ನಾವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೋಬೇಕ್ರಿ. ನೋಡಿ ಬೇಳೆನೂ ಕೂಡ ಕುದ್ದಿದೆ. ಇಲ್ಲಿ ಕೂಡ ಟೊಮೆಟೊ ಹಣ್ಣು ಕೂಡ ಪೂರ್ತಿಯಾಗಿ ಬೆಂದಿದೆ. ನಾನು ಇವಾಗ ಇದನ್ನ ಸ್ವಲ್ಪ ಚಮಚದಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತೇನೆ ರೀ. ಯಾಕಂದ್ರೆ ಹಿಂಗ ಹಾಕಿದ್ರೆ ಚೆನ್ನಾಗಲ್ಲ, ಅಂದ್ರೆ ಹುಳಿನೂ ಆಗಲ್ಲ. ಹಂಗಾಗಿ ಇದನ್ನ ಸ್ವಲ್ಪ ಚಮಚದಿಂದ ಸ್ಮ್ಯಾಶ್ ಮಾಡ್ಕೊಳ್ತೇನೆ. ಇದನ್ನೀಗ ಪೂರ್ತಿ ಚಮಚದಿಂದ ಸ್ಮ್ಯಾಶ್ ಮಾಡ್ಕೊಂಡಿದ್ದೇನೆ. ಇವಾಗ ನೋಡಿ ಫ್ರೆಂಡ್ಸ್, ಹಸಿ ಮೆಣಸಿಕಾಯನ್ನ ನಾನು ಹುರ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಹಸಿ ಮೆಣಸಿಕಾಯನ್ನ ಹಾಕಿ ನಾನು ಇವತ್ತು ಅಲಸಂದಿ ಬೇಳೆ ಸಾರನ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದೆ ಅಂದ್ರೆ ಮೆತ್ತಗ ಹುರಿತೇವ್ರಿ. ಸ್ವಲ್ಪ ಎಣ್ಣೆ ಹಾಕಿ ಹಸಿ ಮೆಣಸನ್ನ ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಹಸಿಕಾಯನ್ನ ಹುರ್ಕೊಂಡಿದ್ದೇನೆ. ಇವಾಗ ಸ್ವಲ್ಪ ಇದಕ್ಕೆ ಹಸಿ ಎಲ್ಲ ಹಾಕ್ತೀನಿ ಮತ್ತು ಬೆಳ್ಳುಳ್ಳಿನೂ ಕೂಡ ನಾನು ಹಾಕ್ಕೊಂಡು ಇದನ್ನ ತರಿತರಿಯಾಗಿ ಬೇಡ, ಸಣ್ಣಗೆ ರುಬ್ಕೊಂಡ್ಬರ್ತೇನೆ ರೀ. ನೋಡಿ ಫ್ರೆಂಡ್ಸ್, ನಾನು ಹಸಿ ಮೆಣಸಿಕಾಯಿ ಹುರ್ಕೊಂಡಿದ್ನಲ್ಲ ಅದನ್ನ ರುಬ್ಕೊಂಡ್ ಬಂದಿದ್ದೇನೆ ಮಿಕ್ಸಿಯಲ್ಲಿ. ಇವಾಗ ಸಾಂಬಾರ್ಗೆ ಒಗ್ಗರಣೆಯನ್ನ ಹಾಕ್ತೀನಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ತಗೊಂಡಿದ್ನಲ್ರಿ,
ಅದರಲ್ಲಿ ಅರ್ಧ ನಾನು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ತೇನೆ ರೀ ಸಾಂಬಾರಿಗೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ ರೀ. ಇವಾಗ ಇದಕ್ಕೆ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ ರೀ. ಸ್ವಲ್ಪ ಸಾಸಿವೆ ಚಟಪಟ ಅನ್ನೋವರೆಗೂ ಬಿಡಬೇಕು. ಇವಾಗ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ರಿ, ರುಬ್ಬಿಟ್ಕೊಂಡಿದ್ನಲ್ಲ ಹಸಿಮೆಣಸಿಕಾಯಿ ಚಟ್ನಿಯನ್ನು, ಅದನ್ನು ಕೂಡ ನಾನು ಹಾಕ್ಕೊಳ್ತೀನಿ. ಇದನ್ನು ಎಣ್ಣೆಯಲ್ಲಿ ಹಾಕ್ಬೇಕ್ರಿ, ಅಂದ್ರೆ ಸಾಂಬಾರು ಕೂಡ ಚೆನ್ನಾಗಿ ಬರ್ತೈತಿ. ಏನಾದರೂ ಹಸಿ ವಾಸನೆ ಇದ್ರೂ ಕೂಡ ಹೋಗುತ್ತೆ. ಹಾಗಾಗಿ ನಾವು ಎಣ್ಣೆಯಲ್ಲೇ ಇದನ್ನು ಹಾಕ್ಕೋಬೇಕ್ರಿ. ಇವಾಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಅರಿಶಿನ ಮೊದಲು ಹಾಕ್ಕೊಂಡಿದ್ದೆ. ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಟೇಸ್ಟ್ನೂ ಆಗುತ್ತೆ. ಇವಾಗ ಇದು ಫ್ರೈ ಆಗಿದೆ ಹಸಿಮೆಣಸಿನ್ಕಾಯಿ. ಇವಾಗ ಕುದ್ದಿದ ಬೇಳೆನ ಹಾಗೂ ಟೊಮೆಟೊನ ನಾನು ಹಾಕ್ಕೊಳ್ತೀನಿ ರೀ. ನಾನು ನೀರು ನಮ್ಗೆ ಎಷ್ಟು ಬೇಕು ಅಷ್ಟನ್ನು ನಾನು ಮೊದಲೇ ಇದಕ್ಕೆ ಇಟ್ಕೊಂಡಿದ್ದೆ. ಇವಾಗ ಇದು ಸ್ವಲ್ಪ ಕುದಿವರೆಗೂ ಬಿಡ್ಬೇಕ್ರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ನಾನು ಮೊದಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ. ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ರಿ. ನಾನು ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ರೀ ಇದಕ್ಕೆ. ನಾನಿಲ್ಲಿ ಸ್ವಲ್ಪ ಗರಂ ಮಸಾಲೆನ ತಗೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೇನೆ ರೀ. ಇದನ್ನು ನಾವು ಮನೆಯಲ್ಲೇ ಮಾಡಿದ್ವಿ. ಫ್ರೆಂಡ್ಸ್, ಸ್ವಲ್ಪ ಜೋಳದ ಹಿಟ್ಟನ್ನು ತಗೊಂಡಿದ್ದೇನೆ ನಾನು. ಈ ಸಾಂಬಾರಿಗೆ ಬಿಡ್ಲಿಕ್ಕೆ ತುಂಬಾ ಚೆನ್ನಾಗುತ್ತೆ. ಒಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ. ಇವಾಗ ಇದನ್ನ ತಣ್ಣೀರಿನಿಂದ ಕಲಿಸ್ತೇನೆ ರೀ. ಇವಾಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಬೆಲ್ಲವನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಜೋಳದ ಹಿಟ್ಟನ್ನ ಈ ರೀತಿಯಾಗಿ ಕಲಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇವಾಗ ಇದನ್ನ ಈ ಸಾಂಬಾರಿಗೆ ಬಿಡ್ತಾ ಇದ್ದೀನಿ. ಮುದ್ದೆ, ಅನ್ನ ಮತ್ತು ರೊಟ್ಟಿ ಚಪಾತಿಗೂ ಕೂಡ ನಡೀತೈತ್ರಿ. ಸಾಂಬಾರು ಕೂಡ ತುಂಬಾ ಚೆನ್ನಾಗಾಗ್ತೈತಿ. ಒಂದ್ಸರಿ ಬೇಕಾದ್ರೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇವಾಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ. ಪೂರ್ತಿ ಕುದಿಯೋವರೆಗೂ ಬಿಡ್ಬೇಕು. ಇವಾಗ ಅಲಸಂದಿ ಬೇಳೆ ಸಾಂಬಾರು ರೆಡಿ ಆಯ್ತ್ರಿ. ಫ್ರೆಂಡ್ಸ್, ಅಲಸಂದಿ ಬೇಳೆ ಸಾರು ರೆಡಿ ಆಗಿದೆ. ಅನ್ನದ ಜೊತೆಗೆ, ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಮುದ್ದೆ ಜೊತೆಗೆ ಕೂಡ ನಾವು ಊಟ ಮಾಡಬಹುದು. ತುಂಬಾ ರುಚಿಯಾಗಿರ್ತದೆ. ನೀವು ಕೂಡ ಟ್ರೈ ಮಾಡಿ. ಯಾವ ರೀತಿ ಆಗಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ತುಂಬು ಹೃದಯದ ಧನ್ಯವಾದಗಳು. ಅಲಸಂದಿ ಬೇಳೆ ಸಾಂಬಾರು ಯಾವ ರೀತಿ ಆಗಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಹೇಳ್ತೀನಿ ರೀ. ಧನ್ಯವಾದಗಳು.